ಸಂತೋಷವಾಗಿದ್ದೀರಾ? ಓಕೆ. ಸೊ ದೇವರ ಸ್ವರವನ್ನ ಕೇಳುವುದರ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ? ಧ್ಯಾನ ಮಾಡ್ಕೊಳ್ತಾ ಬರ್ತಾ ಇದೀವಿ. ಓಕೆ ಓಕೆ, ಒಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ ಕೀರ್ತನೆ 138:2. ನಾಲ್ಕನೇದು ಹೋಗ್ಬಿಟ್ರ? ನಿಮ್ ಕನ್ನಡದಲ್ಲಿ ಪ್ರಾಬ್ಲಮ್ ಇದೆ. ಫಸ್ಟಿಂದ ಓದಮ್ಮ. ಫಸ್ಟ್ ವಾಕ್ಯದಿಂದ. ಓದಮ್ಮ ಹಂಗೆ. ಸಾಕು. ಇಂಗ್ಲಿಷ್ ಏನಿದೆ ಅಂದ್ರೆ ಅದರಲ್ಲಿ ಟ್ರಾನ್ಸ್ಲೇಷನ್ ತಪ್ಪು ಮಾಡಿದ್ದಾರೆ. ಇಂಗ್ಲಿಷ್ ಯಾರ ಹತ್ರ ಇದೆ? ಓದಮ್ಮ. You have magnified your word above all your name. ಅದು ಇಂಗ್ಲಿಷಲ್ಲಿ ಇರೋದು. ಅಂದ್ರೆ ಅರ್ಥ ಏನು? ನಿನ್ನ ವಾರ್ತೆಯನ್ನ ನಿನ್ನ ನಾಮಕ್ಕಿಂತ ಮೇಲೆ, ಒಂದು ಸ್ಥಾನ ಮೇಲೆ ನೀನು ಗೌರವ ಕೊಟ್ಟಿದೀಯಾ ಅಂತ. ಏನ್ ಹೇಳಿ? ನಿನ್ನ ವಾಕ್ಯಕ್ಕೆ ನಿನ್ನ ನಾಮಕ್ಕಿಂತ ಮೇಲಾಗಿ ಗೌರವ ನೀಡ್ತೀನಿ. ಯು ಎಕ್ಸಾಲ್ಟೆಡ್ ಯುವರ್ ವರ್ಡ್ ಮೋರ್ ದೆನ್ ಆಲ್ ಯುವರ್ ನೇಮ್ಸ್. ಅಂದ್ರೆ ಅವ್ರಿಗೆ ಎಷ್ಟು ನಾಮಗಳಿದೆಯೋ ಎಲ್ಲಾ ನಾಮಕ್ಕಿಂತ ಒಂದು ಸ್ಥಾನ ಮೇಲೆ ಯಾವುದಕ್ಕೆ ಗೌರವ ಕೊಟ್ಟಿದ್ದಾರೆ ದೇವರು? ದೇವರ ವಾಕ್ಯಕ್ಕೆ. ಅದರಲ್ಲಿ ನಾಮ ಅಂತಿದೆ, ಇಂಗ್ಲಿಷಲ್ಲಿ ವಾಕ್ಯ ಅಂತಿದೆ. ಸೊ ದೇವರೇ ತನ್ನ ವಾಕ್ಯವನ್ನ ತನ್ನ ನಾಮಕ್ಕಿಂತ ಹೆಚ್ಚಾಗಿ ಗೌರವ ಕೊಡಬೇಕಾದ್ರೆ ನಾವು ಆತನ ವಾಕ್ಯಕ್ಕೆ ಎಷ್ಟಾಗಿ ಗೌರವ ಕೊಡಬೇಕು? ದೇವರೇನ್ ಮಾಡ್ತಾರೆ? ತನ್ನ ನಾಮಕ್ಕಿಂತ ತನ್ನ ವಾಕ್ಯಕ್ಕೆ ಹೆಚ್ಚಾದ ಗೌರವವನ್ನ ಕೊಡ್ತಾ ಇದ್ದಾರೆ. ಸೊ ದೇವರೇ ತನ್ನ ವಾಕ್ಯವನ್ನ ತನ್ನ ನಾಮಕ್ಕಿಂತ ಹೆಚ್ಚಾಗಿ ಗೌರವ ಕೊಡಬೇಕಾದ್ರೆ ನಾವು ಎಷ್ಟರ ಮಟ್ಟಿಗೆ ತನ್ನ ವಾಕ್ಯಕ್ಕೆ ಗೌರವ ಕೊಡಬೇಕು? ಒಂದರ್ಥ ಮಾಡ್ಕೊಳ್ಳಿ, ತನ್ನ ವಾಕ್ಯಕ್ಕೆ ಗೌರವ ಕೊಡದೇ ಇರುವ ವ್ಯಕ್ತಿಗಳನ್ನ ದೇವರು ಗಮನಿಸಲ್ಲ. ಏನ್ ಹೇಳ್ರಿ? ದೇವ್ರು ಗೌರವಿಸಲ್ಲ. ಯಾಕೆಂದ್ರೆ ತನ್ನ ವಾಕ್ಯವೇ ಎಲ್ಲದಕ್ಕಿಂತ ಮೇಲಾದದು. ಓಕೆ,
ಧರ್ಮೋಪದೇಶ ಕಾಂಡ. ಒಂಬತ್ತನೇ ಅಧ್ಯಾಯ. ಹತ್ತನೇ ವಾಕ್ಯ. ನಿಧಾನ ಗಮನಿಸಿ ಅದನ್ನು ಓದಿ. ದೇವರು ಏನ್ ಮಾಡಿದ್ರಂತೆ? ಫಸ್ಟಿಂದ ತನ್ನ ಎಲ್ಲ ಹೇಳಿ, ತನ್ನ ಕೈಯಿಂದಲೇ ಬರೆದು ಆ 2 ಕಲ್ಲಿನ ಹಲಿಗೆಗಳನ್ನು ನನ್ನ ವಶಕ್ಕೆ ಕೊಟ್ರು. ಸೊ ದೇವರು ತನ್ನ ಕೈಯಿಂದೆಲ್ಲ ಬರೆದು, ಬಟ್ ಬರೆದಿದ್ದು ಎಲ್ಲಿಂದ ಬಂದಿದ್ದು? ಬರೆದಿರುವಂತ ಮಾತು ತನ್ನ ಮನಸ್ಸಲ್ಲಿರುವಂತ, ತನ್ನ ಹೃದಯದಲ್ಲಿರುವಂತ, ಅವ್ರ ಒಳಗಡೆ ಇದ್ದಂತ ಮಾತು ಏನಾಯ್ತು? ಅಲ್ಲಿಗೆ ಮೇಲ್ ಬಂತು. ಎಲ್ಲ ಹೇಳಿ, ಮಾತು ಅಲ್ಲಿಗೆ ಮೇಲ್ ಬಂತು. ಎಷ್ಟು ನಂಬ್ತಾ ಇದ್ದೀರಾ? ಸೊ ದೇವ್ರು ಬರ್ದಿದ್ ಏನು? ತನ್ನ ಮನಸ್ಸಲ್ಲಿರುವಂತ ಮಾತನ್ನ ಏನ್ ಮಾಡಿದ್ರು? ಅಲ್ಲಿಗೆ ಮೇಲ್ ಬರೆದು ಯಾರ ವಶಕ್ಕೆ ಕೊಟ್ರಂತೆ? ಮೋಶೆ ವಶಕ್ಕೆ ಕೊಟ್ರಂತೆ. ಏನಕ್ಕೆ ಮೋಶೆ ವಶಕ್ಕೆ ಕೊಟ್ರು? ಮುಂದೆ ಓದಿ. ಏನಿದ್ವು ಅಂತ ಅದ್ರಲ್ಲಿ? ದೇವರ ಮಾತು ಏನಾಗಿದೆ? ದೇವರ ಮಾತು ಏನಾಗಿದೆ? ಅಲ್ಲಿಗೆ ಮೇಲೆ ಇದೆ. ಸೊ ಅವ್ರಿಗೆ ಏನಂತ ಜನರಿಗೆ ಗೊತ್ತಾಗ್ಬೇಕು, ಇದು ಸುಮ್ನೆ ಬೇಕಾಬಿಟ್ಟಿ ಕೇರ್ಲೆಸ್ ಅಲ್ಲಿಗೆ ಅಲ್ಲ, ಸುಮ್ನೆ ಯಾರೋ ಬರ್ದಿರೋದಲ್ಲ. ದೇವರ ಮಾತು ಏನಾಗಿದೆ? ದೇವರ ಮಾತುಗಳು ಬರೆಯಲ್ಪಟ್ಟಂತ, ದೇವರ ಮನಸ್ಸಲ್ಲಿರುವಂತ ಮಾತುಗಳು ಬರೆಯಲ್ಪಟ್ಟಂತ ಅಲ್ಲಿಗೆ ಅಂತ ಜನರು ಏನ್ ಮಾಡ್ಬೇಕಾಯ್ತು? ಅರ್ಥಕೋಬೇಕು. ನೀವು ಸಭೆಯಾಗಿ ಕೂಡ್ಬೇಕಾದ್ರೆ ಈ ಅಲ್ಲಿಗೆ ಸಿಂಪಲ್ ಆಗಿರುವಂತ, ನಾರ್ಮಲ್ ಆಗಿರುವಂತ, ಕಾಮನ್ ಆಗಿರುವಂತ ಅಲ್ಲಿಗೆ ಅಲ್ಲ, ದೇವರ ಮಾತು ಬರೆಯಲ್ಪಟ್ಟಂತ ಅಲ್ಲಿಗೆ ಅಂತ ಏನಾಗ್ಬೇಕು? ಜನರು ಗುರುತಿಸ್ಬೇಕು. ದೇವರು ಹೇಳಿರೋ ಮಾತುಗಳು, ದೇವರು ಬರೆದಿರುವಂತ ಮಾತುಗಳು ಏನಾಗಿದೆ? ಅಲ್ಲಿಗೆ ಮೇಲೆ ಬರೆಯಲ್ಪಟ್ಟ. ನಮ್ಮ ಪ್ರಾಬ್ಲಮ್ ಏನಂದ್ರೆ, ನಾವು ಯಾವುದನ್ನ ಯಾವ ರೀತಿಯಲ್ಲಿ ನೋಡ್ಬೇಕು ಆ ರೀತಿಯಲ್ಲಿ ನಾವು ನೋಡಲ್ಲ. ಇವತ್ತು ನಮ್ಮ ಬೈಬಲಲ್ಲಿ ಇದೆಯಾ ಅದು ಧರ್ಮಶಾಸ್ತ್ರ 10 ಕಟ್ಟಳೆಗಳಿದೆಯಾ? ಇವಾಗ ಅದನ್ನ ನಾವು ಎಷ್ಟು ಸೀರಿಯಸ್ ತಗೋತೀವಿ ಅದು. ಹಂಗಾದ್ರೆ ಆ 10 ಕಟ್ಟಳೆಗಳು ಯಾರ ಮಾತು? ದೇವ್ರ ಮನಸ್ಸಲ್ಲಿ ಇರೋದನ್ನ ದೇವ್ರು ಏನ್ ಮಾಡಿದ್ದಾರೆ? ಅಲ್ಲಿಗೆ ಮೇಲೆ ಬರ್ದಿರೋದು. ಅಲ್ಲಿಗೆ ಮೇಲೆ ಬರ್ದಿರೋದು ಇವತ್ತು ಎಲ್ಲಾಗಿದೆ? ಇಲ್ಲಿ ಬೈಬಲ್ ಸ್ಟೋರ್ ಆಗಿದೆ. ಸೊ ಸಭೆಯಾಗಿ ನಾವು ಕೂಡ್ಕೊಂಡಿರೋ ನಾವು ಏನ್ ಅರ್ಥಕೊಬೇಕಂದ್ರೆ, ಇಲ್ಲಿ ಬರೆಯಲ್ಪಟ್ಟಂತ ಎಲ್ಲಾನು ದೇವರ ಮಾತು. ಈ ಕನ್ಕ್ಲೂಷನ್ಗೆ ನಾವು ಬರ್ಬೇಕು ಫಸ್ಟ್. ಏನ್ ಹೇಳಿ? ಈ ಕನ್ಕ್ಲೂಷನ್ಗೆ ನಾವೇನಾಗ್ಬೇಕು ಹೇಳ್ರಿ? ಪಕ್ಕದಲ್ಲಿ ಕೈಗೂಡಿ ಹೇಳಿ, ಏನ್ ಕನ್ಕ್ಲೂಷನ್ ಬರ್ಬೇಕಂತ ಕೇಳ್ರಿ. ಸೆಕೆಂಡ್ ತಿಮೋಥಿ 3:16-17. ದೇವಭಕ್ತಿಗೆ ಆಧಾರವಾಗಿರುವ 3:16-17. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆಮೇಲೆ
ಆದ್ದರಿಂದ ದೇವರ ಮನುಷ್ಯನು ಹ್ಮ್ ಪ್ರವೀಣನಾಗಿ ಹ್ಮ್ ಸಕಲ ಸತ್ಕಾರ್ಯಕ್ಕೆ ಹ್ಮ್. ಸನ್ನದ್ಧನಾಗಿರುವನು. ಸೊ ಒಂದು ವ್ಯಕ್ತಿ ಸಕಲ ಕಾರ್ಯಗಳಿಗೆ ಯೋಗ್ಯವಾಗಿ ಮಾರ್ಪಡ್ಬೇಕಂದ್ರೆ ಈ ವಾಕ್ಯನ ಗೌರವಿಸಿ ಈ ವಾಕ್ಯದ ಮೂಲಕವಾಗಿ ಏನಾಗ್ಬೇಕು, ಅವನು ಬೋಧಿಸಲ್ಪಟ್ಟಿರ್ಬೇಕು, ಈ ವಾಕ್ಯದ ಮೂಲಕ ಉಪದೇಶ ಹೊಂದಿರಬೇಕು, ಈ ವಾಕ್ಯದ ಮೂಲಕ ಅವನು ಏನಾಗಿರ್ಬೇಕು, ಖಂಡಿಸ್ಕೊಂಡಿರ್ಬೇಕು. ಆಮೇಲೆ ಈ ವಾಕ್ಯದ ಮೂಲಕವಾಗಿ ಅವನು ತಿದ್ಕೊಂಡಿರ್ಬೇಕು. ಅವಾಗ ಮಾತ್ರನೇ ಅವನೇನಾಗಿರ್ತಾನೆ, ಒಂದು ದೈವ ಮನುಷ್ಯ ಪರಿಪೂರ್ಣವಾಗಿ ಯೋಗ್ಯವಾಗಿ ಮಾರ್ಪಡಕ್ ಸಾಧ್ಯ. ಪ್ರವೀಣನ್ ಅಂದ್ರೆ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿರೋದು. ನಾವೆಲ್ಲರೂ ಸೇವೆ ಮಾಡ್ಬೇಕಂತ ಇಷ್ಟಪಡ್ತೀವಿ, ಆದ್ರೆ ನಮ್ಮನ್ನ ಎಕ್ಸ್ಪರ್ಟ್ ಮಾಡೋದು ಯಾವ್ದು ಹೇಳ್ರಿ? ದೇವರ ವಾಕ್ಯ. ನಮ್ಮನ್ನು ಯೋಗ್ಯವಾಗಿ ಮಾರ್ಪಡಿಸೋದು ಯಾವ್ದು ಹೇಳ್ರಿ? ದೇವರ ವಾಕ್ಯ. ದೇವರ ವಾಕ್ಯಕ್ಕೆ ನಾವು ಗೌರವಿಸದೆ ನಾವು ಯೋಗ್ಯರಾಗಿ ಮಾರ್ಪಡಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ತಲೆಗೆ ಹೋಗ್ತಾ ಇದೆ? ಸೊ ಇಂಗ್ಲಿಷ್ ಅಲ್ಲಿ ಇದೆ ನೋಡಿ, ದ ಮ್ಯಾನ್ ಆಫ್ ಗಾಡ್ ಮೇ ಬಿ ಕಂಪ್ಲೀಟ್. ಓದಮ್ಮ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತದೆ? ಓದಮ್ಮ ನೀನ್ ಬೇಗ ಫಾಸ್ಟ್. ದಟ್ ದ ಮ್ಯಾನ್ ಆಫ್ ಗಾಡ್ ಮೇ ಬಿ ಕಂಪ್ಲೀಟ್ ತರೋಲಿ. ಕಂಪ್ಲೀಟ್ ತರೋಲಿ ಅಂದ್ರೆ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗ್ಬಿಡ್ಲಿ ಅಂತ. ಕಂಪ್ಲೀಟ್ ತರೋಲಿ ಅಂದ್ರೆ ಒಂಚೂರು ಗ್ಯಾಪ್ ಇಲ್ದಿರ ಏನಾಗ್ಬೇಕು, ಎಲ್ಲ ಕಂಪ್ಲೀಟ್ ಆಗಿರ್ಬೇಕಂತ. ಕಂಪ್ಲೀಟ್ ತರೋಲಿ. ಆಮೇಲೆ ಎಕ್ವಿಪ್ಡ್ ಅಂದ್ರೆ ಏನಂತಾರೆ, ಇವಾಗ ನೀವು ಎಲ್ಲೋ ಊರ್ಗ್ ಹೋಗ್ತೀರಾ, ಟೂರ್ಗೆ ಹೋಗ್ತೀರಾ. ಟೂರ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀರಾ ನೀವು? ಅದಕ್ಕೆ ಬೇಕಾಗಿರೋದೆಲ್ಲ ಎಲ್ಲದನ್ನ ಸಾಮಗ್ರಿಗಳನ್ನ ಏನ್ ಮಾಡ್ತೀರಾ ನೀವು? ಅದೇನೇನು ಸಂಗ್ರಹಣೆ ಶೇಖರಣೆ, ಅದು. ಸೊ ಎಕ್ವಿಪ್ ಅಂದ್ರೆ ಅದೇ, ಅಂದ್ರೆ ಎಲ್ಲ ಎವ್ರಿ ಗುಡ್ ವರ್ಕ್, ಎಲ್ಲ ಒಳ್ಳೆ ಕೆಲಸಗಳಿಗೆ ಬೇಕಾಗಿರುವಂತ ಎಲ್ಲವನ್ನ ಏನ್ ಮಾಡ್ಬೇಕು? ಶೇಖರಣೆ ಮಾಡ್ಕೊಳ್ಳೋದು ದೇವರ ವಾಕ್ಯದ ಆಧಾರದಿಂದ ಮಾತ್ರನೇ. ಒಂದು ವ್ಯಕ್ತಿ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಂದ್ರೆ ಅವನು ಆ ಒಳ್ಳೆದನ್ನ ವಾಕ್ಯದ ಮೂಲಕ ಶೇಖರಣೆ ಮಾಡಿರ್ಬೇಕು. ಅದೇ ಇಂಗ್ಲಿಷ್ ಅಲ್ಲಿ ಹೇಳ್ತಾರದು. ಕನ್ನಡದಲ್ಲಿ ಏನ್ ಹೇಳ್ತದೆ ನೋಡ್ರಿ? ಅದಲ್ಲಮ್ಮ, ಲಾಸ್ಟ್ ಅದು ಓದಮ್ಮ. ಆದ್ದರಿಂದ ದೇವ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನ ಅಂದ್ರೆ ರೆಡಿಯಾಗಿರು. ಅಂದ್ರೆ ದೇವರ ವಾಕ್ಯಕ್ಕೆ ಗೌರವಿಸದೆ ಆ ಒಳ್ಳೆದನ್ನ ದೇವರ ವಾಕ್ಯದ ಮೂಲಕವಾಗಿ ಶೇಖರಣೆ ಮಾಡ್ದಿರ ನಾವು ಎಲ್ಲ ಸತ್ಕಾರ್ಯಗಳು ನಾವೇನ್ ಮಾಡಕ್ಕಾಗಲ್ಲ, ರೆಡಿ ಆಗಕ್ಕಾಗಲ್ಲ. ನಾವು ಒಳ್ಳೇದ್ ಮಾಡ್ಬೇಕು ಅನ್ಕೊಂತೀವಿ, ಆದ್ರೆ ಈ ವಾಕ್ಯ ಗೌರವ ಕೊಡದೆ ಹೋದ್ರೆ ನೀವು ಒಳ್ಳೇದ್ ಮಾಡಕ್ಕಾಗಲ್ಲ. ನಮ್ಮ ಮೂಲಕ ದೇವ್ರು ಮಾತಾಡ್ಬೇಕು ಅನ್ಕೊಂತೀವಿ, ಆದ್ರೆ ನಾವು ವಾಕ್ಯ ಗೌರವಿಸದೆ ಹೋದ್ರೆ ಆ ಒಳ್ಳೆ ಕಾರ್ಯಕ್ಕೆ ನಮ್ಮ ಬಾಯಿ ಏನಾಗಿರಲ್ಲ, ರೆಡಿ ಇರಲ್ಲ, ಯೋಗ್ಯವಾಗಿರಲ್ಲ. ಸಕಲ ಸತ್ಕಾರ್ಯಗಳಿಗೆ ರೆಡಿ ಆಗಿರ್ಬೇಕಂತ. ಸೊ ಥರೋಲಿ equipped ಫಾರ್ ಎವ್ರಿ ಗುಡ್ ವರ್ಕ್. ಎಲ್ಲ ಒಳ್ಳೆ ಕೆಲಸಗಳಿಗೆ ನೀವೇನಾಗಿರ್ಬೇಕಂತೆ? ಶೇಖರಣೆ ಆಗಿರ್ಬೇಕು. ಎಲ್ಲ ಒಳ್ಳೆ ಕೆಲಸಗಳಿಗೆ ಆ ಒಳ್ಳೇದನ್ನ ಏನ್ ಮಾಡ್ಕೊಂಡಿರ್ಬೇಕು? ಶೇಖರಣೆ ಮಾಡ್ಕೊಂಡಿರ್ಬೇಕು. ಆ ಶೇಖರಣೆ ಮಾಡ್ಕೊಳ್ಳೋದು ಎಲ್ಲಿಂದ ಬರುತ್ತೆ? ದೇವ ಪ್ರೇರಿತವಾದ ದೇವರ ವಾಕ್ಯದಿಂದ. ಎಲ್ಲಿ ದೇವ್ರ ವಾಕ್ಯವನ್ನ ಓದೋದಕ್ಕೆ ಶೇಖರಣೆ ಮಾಡ್ಕೊಳಕ್ ನಮ್ಗೆ ಎಲ್ಲಿದೆ ಟೈಮು? ಇವಾಗ ನಾವು ಬೇರೆಯವ್ರು ಒಳ್ಳೇದ್ ಮಾಡ್ಬೇಕು ಅನ್ಕೊಂತೀವಿ, ಬಟ್ ಅದಕ್ಕೆ ಬೇಕಾಗಿರೋ ಒಳ್ಳೇದನ್ನ ನಾವೇನ್ ಮಾಡಲ್ಲ, ಶೇಖರಣೆ ಮಾಡಲ್ಲ. ಒಳಗಡೆಗೆ ನಾವು ಏನ್ ಮಾಡಲ್ಲ ಹೇಳಿ? ನಾವು ಶೇಖರಿಸ್ಕೊಳ್ಳಲ್ಲ, ನಾವು ಶೇಖರಣೆ ಮಾಡಿ ಇಟ್ಕೊಳ್ಳಲ್ಲ. ಜನಕ್ಕೆ ಅರ್ಥ ಆಗ್ತದೆ? ಸೊ ದೈವ ಪ್ರೇರಿತವಾದ ದೇವರ ವಾಕ್ಯದಲ್ಲಿರುವ ಎಲ್ಲ ಒಳ್ಳೇದನ್ನ ಮೊದಲು ನೀವು ಶೇಖರಣೆ ಮಾಡೋದನ್ನ ಕಲ್ತ್ಕೊಳ್ಳಿ. ಆಮೇಲೆ ಶೇಖರಣೆ ಮಾಡಿರೋ ಒಳ್ಳೇದನ್ನ ಒಳ್ಳೆ ಕೆಲಸ ಮಾಡಕ್ಕೆ ಏನ್ ಮಾಡ್ಬೋದು? ನಾವು ಉಪಯೋಗ ಮಾಡ್ಬೋದು.
ಎಷ್ಟು ಜನ ತಲೆಗೆ ಹೋಗ್ತದೆ? ಅರ್ಥ ಆಗ್ತಾ ಇದೆಯಲ್ಲ? ಎಷ್ಟು ಜನಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕಂತ ಇಷ್ಟ? ಎಲ್ಲರಿಗೂ ಒಳ್ಳೆ ಕೆಲಸ ಮಾಡ್ಬೇಕಂತ ಇಷ್ಟ ಅಲ್ಲ. ಬಟ್ ಒಳ್ಳೆ ಕೆಲಸ ಮಾಡಕ್ ಮುಂಚೆ ಆ ಒಳ್ಳೇದನ್ನ ಏನ್ ಮಾಡ್ಬೇಕು? ನಾವು ಶೇಖರಣೆ ಮಾಡಿರ್ಬೇಕು. ಆ ಶೇಖರಣೆ ಮಾಡೋದು ಯಾವ್ದ್ರ ಮೂಲಕ ಬಂದಿರಬೇಕು? ದೇವರ ವಾಕ್ಯದ ಮೂಲಕ ಬಂದಿರಬೇಕು. ದೇವರ ವಾಕ್ಯ ಗೌರವ ಕೊಟ್ಟಿರ್ಬೇಕು. ಯಾವ 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 ಮಾರ್ಗದಲ್ಲಿ ಶೇಖರಣೆ ಆಗತ್ತೆ ಹೇಳ್ರಿ? ಮೊದಲು ಬೋಧನೆ. ಓದಿ ಅದೇನಿದೆ 4. ಒಂದು ಯಾವ್ದ್ರ ಮೂಲಕ ಸ್ಟೋರ್ ಒಳ್ಳೇದು ಯಾವ್ದ್ರ ಮೂಲಕ ನಮಗೆ ಶೇಖರಣೆ ಆಗತ್ತೆ? ಉಪದೇಶ ಮೂಲಕವಾಗಿ ಒಳ್ಳೇದು ಶೇಖರಣೆ ಆಗತ್ತೆ. ಎರಡನೇದು ಏನಮ್ಮ? ಖಂಡನೆಯ ಮೂಲಕವಾಗಿ ಏನಾಗತ್ತೆ? ಒಳ್ಳೆ ವಿಷಯಗಳು ಶೇಖರಣೆ ಆಗತ್ತೆ. ಮೂರನೇದು ತಿದ್ದುಪಾಟಿನ ಮೂಲಕವಾಗಿನೂ ಒಳ್ಳೇದು ಏನಾಗತ್ತೆ? ನಮಗೆ ಸ್ಟೋರ್ ಆಗುತ್ತೆ, ಶೇಖರಣೆ ಆಗತ್ತೆ. ಆಮೇಲೆ ನೀತಿಯ ಶಿಕ್ಷೆಗಳ ಮೂಲಕವಾಗಿನೂ ಒಳ್ಳೇದು ಶೇಖರಣೆ ಆಗತ್ತೆ ನಮ್ಮಲ್ಲಿ. ಬಟ್ ನಮಗೇನಂದ್ರೆ ಯಾರಿಗೂ ನಮಗೆ ಬೋಧನೆ ಮಾಡಬಾರ್ದು, ಯಾರು ನಮ್ಮನ್ನು ಖಂಡಿಸಬಾರ್ದು, ಯಾರು ನಮ್ಮನ್ನ ತಿದ್ದು ಮಾಡಬಾರ್ದು, ಯಾರು ನಮಗೆ ನೀತಿ ಬೋಧನೆನ ಮಾಡಬಾರ್ದು. ನಮ್ದು ಇದೇ ಪ್ರಾಬ್ಲಮ್. ಆದ್ದರಿಂದನೇ ಒಂದು ವಿಶ್ವಾಸ ಏನ್ ಮಾಡಕ್ ಆಗ್ತಾ ಇಲ್ಲ, ಒಳ್ಳೇದು ಕೆಲಸ ಮಾಡಕ್ಕೆ ತಯಾರಾಗಕ್ಕಾಗ್ತಾ ಇಲ್ಲ. ಒಂದು ವಿಶ್ವಾಸಿ ಒಳ್ಳೆ ಕೆಲಸ ಮಾಡಕ್ ತಯಾರಾಗದಿರೋದ ಕಾರಣನೇ ಇದು ಯಾವುದು ಅನುಸರಿಸ್ತಾ ಇರೋದಕ್ಕೋಸ್ಕರವಾಗಿ. ಬಟ್ ಪ್ರೇಯರ್ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ದೇವರೇ ನನ್ನ ಮೂಲಕ ಒಳ್ಳೇದ್ ಮಾಡು, ನನ್ನನ್ನು ಉಪಯೋಗ ಮಾಡು. ಆದ್ರೆ ಹೆಂಗ್ ಉಪಯೋಗ ಮಾಡಕ್ಕಾಗತ್ತೆ ನೀವು ಒಳ್ಳೇದನ್ನ ಶೇಖರಣೆ ಮಾಡ್ಕೊಳಕ್ಕೆ ರೆಡಿ ಇಲ್ಲದೆ ಹೋದ್ರೆ? ಒಳ್ಳೇದನ್ನ ಶೇಖರಣೆ ಮಾಡದೇ ಇರೋ ವ್ಯಕ್ತಿ ದೇವರಿಂದ ಉಪಯೋಗ ಆಗಕ್ಕೆ ಸಾಧ್ಯ ಇಲ್ಲ. ಏನೈತೆಲ್ಲ ಸೈಲೆಂಟ್ ಆಗಿದ್ದೀರಾ? ನಾನು ತುಂಬಾ ಸೀರಿಯಸ್ ಆಗಿರೋದು ಹೇಳ್ಕೊಡ್ತಾ ಇದೀನಿ ಇವತ್ತು ನಿಮ್ಗೆ. ತುಂಬಾ ಸೀರಿಯಸ್ ಆಗಿರೋ ಟಾಪಿಕ್ ಇದು. ನಮ್ಮೆಲ್ಲರಿಗೂ ದೇವ್ರು ಉಪಯೋಗ ಮಾಡ್ಬೇಕು ಅನ್ಕೊಂತೀವಿ, ನಮ್ಮ ಮೂಲಕವಾಗಿ ದೇವ್ರು ಮಾತಾಡ್ಬೇಕು ಅನ್ಕೊಂತೀವಿ, ನಮ್ಮ ಮೂಲಕವಾಗಿ 4 ಜನಕ್ಕೆ ದೇವ್ರು ಏನ್ ಮಾಡ್ಬೇಕು? ಒಳ್ಳೇದ್ ಮಾಡ್ಬೇಕು ಅನ್ಕೊಂತೀವಿ. ಆದ್ರೆ ನಾವು ದೇವರ ವಾಕ್ಯದಿಂದ ಒಳ್ಳೇದನ್ನ ಶೇಖರಣೆ ಮಾಡ್ಕೊಳಕ್ ಮಾತ್ರ ರೆಡಿ ಇರಲ್ಲ. ಯಾವ ವ್ಯಕ್ತಿ ಬೋಧನೆಗೆ, ಖಂಡನೆಗೆ, ತಿದ್ದುಪಾಟಿಗೆ, ನೀತಿ ಶಿಕ್ಷೆಗೆ ರೆಡಿಯಾಗಿರ್ತಾನೋ ಅವನ್ ಮಾತ್ರನೇ ಒಳ್ಳೆ ಕೆಲಸ ಮಾಡಕ್ಕೆ ಯೋಗ್ಯವಾಗಿರ್ತಾನೆ. ಆ ಒಳ್ಳೆ ಕೆಲಸಕ್ಕೆ ಯೋಗ್ಯನಾಗಿ ಸನ್ನದ್ಧನಾಗಿರ್ತಾನೋ. ಅದೆಲ್ಲ ಯಾವ್ದ್ರ ಮೂಲಕ ನಡಿಬೇಕು ನಮ್ಗೆ? ದೇವರ ವಾಕ್ಯ. ಯಾಕೆಂದ್ರೆ ಎಲ್ಲ ಇದರಿಂದ ಬರುವಂತ ಎಲ್ಲಾನು ದೇವರ ಪ್ರೇರಣೆಯಿಂದ ಬರೆಯಲ್ಪಟ್ಟಂತ ವಾಕ್ಯ. ಈ ಸಭೆ ಏನಂತ ತಿಳ್ಕೊಬೇಕು? ಇದರಲ್ಲಿ ಬರೆಯಲ್ಪಟ್ಟಂತ ಪ್ರತಿಯೊಂದು ದೇವರ ಪ್ರೇರಿತವಾದ, ದೇವರ ಮನಸ್ಸಲ್ಲಿಂದ ಬಂದಿರುವಂತ ದೇವರ ವಾಕ್ಯ. ಈ ದೇವರ ಮನಸ್ಸಲ್ಲಿಂದ ಬಂದಿರುವಂತ ಈ ದೇವರ ವಾಕ್ಯ, ದೇವರ ಮಾತು ಏನ್ ಮಾಡುತ್ತೆ? ಒಂದ್ ವ್ಯಕ್ತಿನ ಬೋಧಿಸುತ್ತೆ, ಒಂದ್ ವ್ಯಕ್ತಿಗೆ ಖಂಡಿಸುತ್ತೆ, ಒಂದ್ ವ್ಯಕ್ತಿಗೆ ತಿದ್ದುತ್ತೆ, ಸರಿಪಡಿಸುತ್ತೆ, ಒಂದ್ ವ್ಯಕ್ತಿಗೆ ನೀತಿ ಬೋಧನೆ ಹೇಳ್ಕೊಡುತ್ತೆ. ಹಿಂಗ್ ಮಾಡ್ಬೇಡಪ್ಪ, ಹಿಂಗ್ ಮಾಡು, ಈ ತರ ಮಾಡು ಅಂತ. ಆದ್ರೆ ಈ ಸ್ವರಕ್ಕೆ ನಾವ್ ಏನ್ ಮಾಡ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ಕಿವಿ ಕೊಡ್ತಾ ಇಲ್ಲ. ಮೊದಲು ಒಂದು ವಿಶ್ವಾಸಿ ಈ ಸ್ವರಕ್ಕೆ ಕಿವಿ ಕೊಟ್ರೆ ಮಾತ್ರನೇ ಅವನು ಒಳ್ಳೆ ಕೆಲ್ಸಕ್ಕೆ ರೆಡಿ ಆಗೋದು. ಈ ಸ್ವರ ಕಿವಿ ಕೊಟ್ಟ ಮೇಲೆ ಆಮೇಲೆ ಕನಸು, ದರ್ಶನ ಇದೆಲ್ಲ ಏನಾಯ್ತವೆ? ಬರುತ್ತೆ. ಅದ್ರ ಮೂಲಕ ದೇವರು ಮಾತಾಡ್ತಾರೆ. ಬಟ್ ಆದ್ರೆ ಮೊದಲು ಎಲ್ಲದಕ್ಕಿಂತ ಉತ್ತಮವಾದಂತ ದೇವರು ಗೌರವ ಕೊಡುವಂತ ವಿಷಯ ಯಾವುದು? ದೇವರ ವಾಕ್ಯ. ಇದಕ್ಕೆ ನಾವು ಗೌರವ ಕೊಡದೆ ಹೋದ್ರೆ ಯಾವ ಒಳ್ಳೆ ಕೆಲ್ಸಕ್ಕೂ ನಾವು ಯೋಗ್ಯರಾಗಿ ಇರಲ್ಲ. ವಾಕ್ಯ ಕೇಳಿಸ್ಕೊತೀರಾ? ವಾಕ್ಯ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೀರಾ? ಆದ್ರೆ ವಾಕ್ಯ ಹೇಳುವಂತ, ಖಂಡಿಸುವಂತ, ವಾಕ್ಯ ಬೋಧಿಸುವಂತ, ವಾಕ್ಯ ನಿಮ್ಮನ್ನ ತಿದ್ದುವಂತ ನಿಮಗೆ ವಿಷಯಗಳಲ್ಲಿ ನೀವೇನ್ ಮಾಡಲ್ಲ ಅಂತೀರಾ? ವಾಕ್ಯಕ್ಕೆ ಗೌರವ ಕೊಡಲ್ಲ ಅಂತೀರಾ? ಪಕ್ಕದಲ್ಲಿ ಕೈಗೊಟ್ಟು ಹೇಳಿ, ನಿಮಗೆ ಯಾವ ವಿಷಯದಲ್ಲಿ ವಾಕ್ಯ ಬೋಧಿಸ್ತಾ ಇದೆಯೋ ಅದಕ್ಕೆ ಗೌರವ ಕೊಡ್ರಿ. ಯಾವ ವಿಷಯದಲ್ಲಿ ವಾಕ್ಯ ನಿಮ್ಮನ್ನ ತಿದ್ದುತ್ತಾ ಇದೆಯೋ ಆ ವಿಷಯದಲ್ಲಿ ವಾಕ್ಯಕ್ಕೆ ಗೌರವ ಕೊಡ್ರಿ.
ಯಾವ ವಿಷಯದಲ್ಲಿ ವಾಕ್ಯ ನಿಮ್ಮನ್ನ ಖಂಡಿಸ್ತಾ ಇದೆಯೋ ಆ ವಿಷಯದಲ್ಲಿ ವಾಕ್ಯಕ್ಕೆ ಗೌರವ ಕೊಡ್ರಿ. ಯಾವ ವಿಷಯದಲ್ಲಿ ವಾಕ್ಯವು ನೀತಿ ಶಿಕ್ಷೆಯನ್ನ ಕೊಡ್ತಾ ಇದೆಯೋ ಆ ವಿಷಯದಲ್ಲಿ ವಾಕ್ಯಕ್ಕೆ ಗೌರವ ಕೊಡ್ರಿ. ಆವಾಗ ಎಲ್ಲಾ ಒಳ್ಳೆ ವಿಷಯಕ್ಕೆ, ಒಳ್ಳೆ ಕೆಲಸ ಮಾಡಕ್ಕೆ ನೀವು ಯೋಗ್ಯರಾಗಿ ಮಾರ್ಪಡ್ತೀರಾ. ಒಂದು ವಾಕ್ಯ ನಮ್ಮನ್ನ ನೋಡಿ ಮಾತಾಡ್ಬೇಕಾದ್ರೆ ಸೀರಿಯಸ್ ಆಗಿ ಮಾತಾಡಿದ್ರು, ಪ್ರೀತಿಯಿಂದ ಮಾತಾಡಿದ್ರು, ಒಡೆಯೋ ತರ ಮಾತಾಡಿದ್ರು ಎಲ್ಲಾನು ನಮ್ಮ ಒಳ್ಳೇದಕ್ಕೆ. ಯಾಕೆಂದ್ರೆ ಅದನ್ನು ಒಳ್ಳೇದನ್ನ ಸ್ವೀಕಾರ ಮಾಡಿದ್ರೇನೆ ನಾವು ಒಳ್ಳೆಯವರಾಗಿ ಮಾರ್ಪಡಕ್ಕೆ ಸಾಧ್ಯ. ನಾವು ಒಳ್ಳೆಯವರಾಗಿ ಮಾರ್ಪಟ್ರೇನೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಯೋಗ್ಯರಾಗಿ ಮಾರ್ಪಡಕ್ಕೆ ಸಾಧ್ಯ. ಹಲ್ಲೆಲೂಯ. ಸೊ ಮೊದಲು ನಾನು ಹೇಳಿದೆ, ಇದೆಲ್ಲ ಏನು ಬರೆಯಲ್ಪಟ್ಟಂತ ದೇವರ ಸ್ವರ, ದೇವರ ಪ್ರೇರಣೆಯಿಂದ, ದೇವರ ಮನಸ್ಸಲ್ಲಿರುವಂತ ಮಾತು ಏನಾಗಿದೆ ಇಲ್ಲಿ ಬರೆಯಲ್ಪಟ್ಟಿದೆ. ಸೊ ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ನಾವು ಓದಿದೇನು, ಈ ಮಾತನ್ನ ಏನ್ ಮಾಡ್ಬಾರ್ದು, ನೀವು ಜನರೆಲ್ಲ ಏನ್ ಮಾಡ್ಬೇಕು, ನನ್ನ ಮಾತೆಂದು ಏನಾಗ್ಬೇಕು, ತಿಳ್ಕೋಬೇಕು. ಇದು ದೇವರ ಮಾತು. ದೇವರ ಮಾತು ಏನಾಗಿದೆ ಅಲ್ಲಿಗೆ ಮೇಲೆ ಬರೆಯಲ್ಪಟ್ಟಿದೆ ಅಂತ ಜನರು ಏನ್ ಮಾಡ್ಬೇಕು, ತಿಳ್ಕೋಬೇಕು. ಇವತ್ತು ನಿಮ್ ಕೈಯಲ್ಲಿರುವಂತ ದೇವರ ವಾಕ್ಯ ಅದು ದೇವರ ಮಾತು ಅಂತ ನೀವೇನ್ ಮಾಡ್ಬೇಕು, ತಿಳ್ಕೋಬೇಕು. ಮೊದಲು ಬೇಸಿಕ್ ಹೋಗ್ಬಿಡ್ರಿ. ಇದ್ರಲ್ಲಿರೋದನ್ನ, ಇಲ್ಲಿರುವಂತ ದೇವರ ಮಾತನ್ನ ಕಿವಿಗೆ ಹಾಕೊಳ್ಳೋದನ್ನ ಕಲೀರಿ. ಫಸ್ಟು ನಿಮ್ ಕಿವಿಯಲ್ಲಿ ಏನ್ ಬೀಳ್ಬೇಕು ಹೇಳ್ರಿ, ಇಲ್ಲಿರುವಂತ ದೇವರ ಮಾತು ಏನಾಗ್ಬೇಕು, ನಿಮ್ ಕಿವಿಯಲ್ಲಿ ಬೀಳ್ಬೇಕು. ಈ ಕಿವಿಯಲ್ಲಿ ಬೀಳ್ತಾರಂತ ಮಾತು ಏನ್ ಮಾಡ್ಬೇಕು, ನಿಮ್ಗೆ ಉಪದೇಶ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಈ ಕಿವಿಯಲ್ಲಿ ಬೀಳುವಂತ ಮಾತು ನಿಮ್ಮನ್ನ ಏನ್ ಮಾಡ್ಬೇಕು, ಸರಿಪಡಿಸಕ್ ಸ್ಟಾರ್ಟ್ ಮಾಡ್ಬೇಕು, ಖಂಡಿಸಕ್ ಸ್ಟಾರ್ಟ್ ಮಾಡ್ಬೇಕು, ತಿದ್ದಕ್ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಕಿವಿಯಲ್ಲಿ ಬೀಳುವಂತ ಮಾತು ನಿಮ್ಮನ್ನ ಏನ್ ಮಾಡ್ಬೇಕು, ನಿಮ್ಮನ್ನ ನೀತಿ ಮಾರ್ಗದಲ್ಲಿ ನಡೆಸ್ಬೇಕು. ನಾವು ಯಾವಾಗ್ಲೂ ಅನ್ಕೊಂತೀವಿ, ದೇವ್ರು ನನ್ನ ಹತ್ರ ಮಾತಾಡ್ಲಿ ಆಮೇಲೆ ನಾನು ಸರೋಯ್ತೀನಿ. ಇದು ಕಿವಿಯಲ್ಲಿ ಬಿದ್ರೇನೆ ಆಟೋಮೆಟಿಕ್ ಸರೋಗ್ಬಿಡ್ತೀವಿ ನಾವು. ಒಂದು ವಿಶ್ವಾಸಿ ಸರೋಗ್ಬೇಕಂದ್ರೆ ಈ ವಾಕ್ಯ ಏನಾಗ್ಬೇಕು, ಅವನ್ ಕಿವಿಯಲ್ಲಿ ಬೀಳ್ಬೇಕು. ಕಿವಿಗೆ ಬಿದ್ದಂತ ಒಳ್ಳೆ ಸುದ್ದಿ ಅಂದ್ರೆ ಕಿವಿಯಲ್ಲಿ ಬಿದ್ದಿದ್ದು ಎಲ್ಲಿವರೆಗೂ ಹೋಗ್ಬೇಕು, ಬೋನ್ಸ್ ವರ್ಗೂ ಹೋಗ್ಬೇಕು. ನಮ್ ಕಿವಿಯಲ್ಲಿ ಬಿದ್ದಿದ್ದು ಎಲ್ಲಿ ಹೋಗುತ್ತೆ, ಈ ಕಿವಿಗೆ ಬರ್ತದೆ. ಯಾಕೆ ಕಿವಿಯಲ್ಲಿ ಬೀಳುವಂತ ವಾಕ್ಯ ಯಾಕೆ ನಮ್ಮಲ್ಲಿ ಕ್ರಿಯೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ಅದು ಕಿವಿಯಲ್ಲಿ ಬೀಳುವಂತ ವಾಕ್ಯ ಒಳಗಡೆವರೆಗೂ ಹೋಗ್ತಾ ಇಲ್ಲ. ಕಿವಿಯಲ್ಲಿ ಬಿದ್ದಂತ ವಾಕ್ಯವನ್ನ ನಾವು ಸೀರಿಯಸ್ ತಗೊಂಡ್ರೆ ಖಂಡಿತವಾಗಿ ಅದು ಒಳಗಡೆ ಎಲುಬುಗಳವರೆಗೂ ಹೋಗಿ ಏನ್ ಮಾಡುತ್ತೆ, ನಮ್ಮನ್ನ ಬಲಪಡಿಸುತ್ತೆ. ಒಳಗಡೆಯಿಂದ ನಮ್ಮನ್ನ ಬಲಪಡಿಸುತ್ತೆ. ನಾವು ಓದ್ತೀವಲ್ಲ, ನನ್ನನ್ನು ಬಲಪಡಿಸುವಂತ ಕ್ರಿಸ್ತನಿಂದ ಎಲ್ಲವನ್ನ ಮಾಡಕ್ಕೆ ನನಗೆ ಸರಿ. ಯಾರು ಕ್ರಿಸ್ತನ್ ಅಂದ್ರೆ ಯಾರು? ದೇವರ ವಾಕ್ಯ. ನನ್ನನ್ನ ಬಲಪಡಿಸುವಂತ ಕ್ರಿಸ್ತನಿಂದ ಅಂದ್ರೆ ನನ್ನನ್ನ ಬಲಪಡಿಸುವಂತ ದೇವರ ವಾಕ್ಯದಿಂದ ನಾನು ಏನಾಗಿದ್ದೀನಿ, ಎಲ್ಲವನ್ನ ಮಾಡಕ್ಕೆ ಶಕ್ತನಾಗಿದ್ದೇನೆ. ಯೇಸು ಸ್ವಾಮಿನೇ ವಾಕ್ಯನೇ ಯೇಸು ಸ್ವಾಮಿ. ಸೊ ನಮ್ಮನ್ನು ಬಲಪಡಿಸೋದು ಏನ್ ಹೇಳ್ರಿ, ಯೇಸು ಸ್ವಾಮಿ ಏನಾಗಿದ್ದಾರೆ, ವಾಕ್ಯವಾಗಿರುವಂತ ಕ್ರಿಸ್ತನು ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ ಒಳಗಡೆಯಿಂದ. ಆದ್ರೆ ಒಳಗಡೆ ಇರ್ಬೇಕಾಗಿದ್ದೇನು, ವಾಕ್ಯ. ಇದು ದೇವರ ವಾಕ್ಯ ಅಂತ ನಾವೇನ್ ಮಾಡ್ಬೇಕು, ಗೌರವಿಸ್ಬೇಕು. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 45ನೇ ವಾಕ್ಯ. ಸಾಕು. ಏನ್ ಮಾಡ್ತಾನಂತೆ, ಒಳ್ಳೆ ಮನುಷ್ಯ ಏನ್ ಮಾಡ್ತಾನಂತೆ, ಅವನ ಹೃದಯದಲ್ಲಿ ತುಂಬಿಸ್ಕೊಂಡಿರೋ ಒಳ್ಳೆದನ್ನ ಏನ್ ಮಾಡ್ತಾನೆ, ಒಳ್ಳೆದನ್ನ ತಗೊಂಡ್ಬರ್ತಾನೆ. ಕೆಟ್ಟವನು ಏನ್ ಮಾಡ್ತಾನೆ, ಅವನ ಹೃದಯದಲ್ಲಿ ತುಂಬಿಸ್ಕೊಂಡಿರುವ ಕೆಟ್ಟದನ್ನ ಏನ್ ಮಾಡ್ತಾನೆ, ಕೆಟ್ಟದನ್ನ ತಗೊಂಡ್ಬರ್ತಾನೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ದೇವ್ರು ತಗೊಂಬ ಅಂದ್ರೆ ನಿನ್ನ ಹತ್ರ ಏನಿದೆ ತಗೊಂಬರಕ್ಕೆ ಅಂತ.
ಏನ್ ತುಂಬಿಸ್ಕೊಂಡಿದ್ಯಾ ತಗೊಂಬರಕ್ಕೆ ಅಂತ. ಇನ್ನೊಂದ್ಸರಿ ಮುಖ ನೋಡಿ, ನೀನ್ ಒಳ್ಳೆಯವನಾ ಕೆಟ್ಟವನಾ? ಒಂದು ಒಳ್ಳೆ ಮನುಷ್ಯ ಏನ್ ಮಾಡ್ತಾನೆ, ಅವ್ನ ಹೃದಯದಲ್ಲಿ ಆಲ್ರೆಡಿ ತುಂಬಿಸ್ಕೊಂಡಿರುವಂತ ಒಳ್ಳೇದನ್ನ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತು ನೀವು ಕೆಟ್ಟವ್ರು ಅಂತ, ಬ್ರದರ್ ನಮಗೋಸ್ಕರ ಪ್ರೇಯರ್ ಮಾಡಕ್ ಬನ್ನಿ ಬ್ರದರ್ ಅಂದ್ರೆ ನೀವು ಯಾವ್ದನ್ನ ತಗೊಂಡು ಹೋಗ್ತೀರಾ? ನಿಮ್ಮ ಹತ್ರ ಏನೈತೆ ಉಪಯೋಗ ಮಾಡಕ್ಕೆ? ನೀವು ಮಾತಾಡೋದೆಲ್ಲ ವೇಸ್ಟು, ನೀವು ಯೋಚನೆ ಮಾಡೋದು ವೇಸ್ಟು. ಇವಾಗ ನೀವು ಅವ್ರಿಗೆ ಏನ್ ತಗೊಂಡೋಗಿ ಪ್ರಾರ್ಥನೆ ಮಾಡ್ತೀರಾ? ನಿಮ್ ಒಳಗಡೆ ಏನಿದೆ ತಗೊಂಡೋಗಕ್ಕೆ, ಅವ್ರದ್ಗ ಒಳ್ಳೇದ್ ಮಾಡಕ್ಕೆ? ಒಬ್ರು ನಿಮ್ಮ ಹತ್ರ ಪ್ರಾರ್ಥನೆ ಮಾಡಕ್ ಕರಿತಾ ಇದಾರೆ ಅಂದ್ರೆ ನಿಮ್ಮ ಹತ್ರ ಒಂದು ಒಳ್ಳೇದ್ ಇರ್ಬೇಕು ತಗೊಂಡು ಹೋಗಕ್ಕೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ನಿಮ್ಮ ಹತ್ರ ಯಾರಾದ್ರೂ ಸಹಾಯಕ್ಕೆ ಬರ್ಬೇಕಾದ್ರೆ ನಿಮ್ಮ ಹತ್ರ ಆಲ್ರೆಡಿ ಏನಾಗಿರ್ಬೇಕು? ಒಳ್ಳೇದು ಆಲ್ರೆಡಿ ಇರ್ಬೇಕು, ಸ್ಟೋರ್ ಆಗಿರ್ಬೇಕು. ತಲೆಗೆ ಹೋಗ್ತಾ ಇದೆಯಾ? ತುಂಬಾ ಆಳವಾಗಿರೋದು ಹೇಳ್ಕೊಡ್ತಾ ಇದೀನಿ ನಿಮ್ಗೆ. ಒಬ್ರಿಗೆ ನಾವು ಒಳ್ಳೇದ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಆಲ್ರೆಡಿ ನಮ್ಮ ಹತ್ರ ಒಳ್ಳೇದೇನಾಗಿರ್ಬೇಕು? ಸ್ಟೋರ್ ಆಗಿರ್ಬೇಕು. ಅವಾಗ ಮಾತ್ರನೇ ಆ ಒಳ್ಳೇದನ್ನ ನಾವೇನ್ ಮಾಡಕ್ ಸಾಧ್ಯ? ತೋಡಕ್ ಸಾಧ್ಯ, ಕೊಡಕ್ ಸಾಧ್ಯ. ಒಬ್ರಿಗೆ ಸಮಾಧಾನ ಕೊಡ್ಬೇಕಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಸಮಾಧಾನ ಸ್ಟೋರ್ ಆಗಿರ್ಬೇಕು. ಅವ್ರಿಗೆ ಸಮಾಧಾನ ತಗೊಂಡೋಗಿ ಕೊಡ್ಬೇಕು. ಎಷ್ಟು ತಲೆಗೆ ಹೋಗ್ತದೆ? ಎಲ್ಲ ಒಳ್ಳೇದಕ್ಕೆ, ಎಲ್ಲ ಒಳ್ಳೇದ್ ಏನಾಗಿರ್ಬೇಕು? ನಾವು ಸ್ಟೋರ್ ಮಾಡ್ಕೊಂಡಿರ್ಬೇಕು. ನಾವೇ ಹೇಳಿದ ಮಾತುಗಳು ಕೇಳಲ್ಲ, ಹೋಗ್ಬಿಟ್ಟು ಏನ್ ಮಾಡ್ತೀವಿ? ಅವ್ರ ಹತ್ರ ಹೋಗಿ ಏನ್ ಮಾಡ್ತೀವಿ? ನೀವು ಹೇಳಿದ ಮಾತು ಕೇಳಲೇಬೇಕು, ವಾಕ್ಯ ಫಾಲೋ ಮಾಡ್ಬೇಕಂತೀವಿ. ಇಲ್ಲಿ ನಾವೇನ್ ಮಾಡಲ್ಲ, ನಾವೇ ಕೇಳಲ್ಲ, ನಾವೇ ಕಾಟಾಚಾರಕ್ಕೆ ಬದುಕ್ತಾ ಇರ್ತೀವಿ. ಆದ್ರೆ ನಮ್ಮ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳಕ್ ಬರೋರ್ಗೆ ನಾವೇನ್ ಮಾಡ್ತೀವಿ? ಹಿಂಗೆ ಇರು, ಹಂಗೆ ಇರು, ಮೀರ್ಬೇಡ, ಮಾತಾಡ್ಬೇಡ, ಸೀರಿಯಸ್ ಆಗಿ ಹೇಳ್ತೀವಿ. ಸರಿ, ಇದೆಲ್ಲ ಏನು ಹೇಳ್ರಿ? ಸರಿ, ನಿಮಗೆ ಇದಕ್ ಮುಂಚೆ ನೀವು ಲೀಡರ್ಸ್ ಆಗಿದ್ರಿ ನೋಡ್ರಿ, ನೀವೇನ್ ಮಾಡ್ತಾ ಇದ್ರಿ? ಇದೇ ರಿಯಾಲಿಟಿ. ಯಾಕಂದ್ರೆ ನಾವು ಎಷ್ಟೋ ವಿಷಯದಲ್ಲಿ ಮೀರ್ತಾ ಇರ್ತೀವಿ. ಮೀರಿದ ಮೇಲೆ ನಾವೇನ್ ಮಾಡ್ತೀವಿ? ಒಬ್ರ ಹತ್ರ ಹೋದಾಗ ನಾವೇನ್ ಮಾಡ್ತೀವಿ ಹೇಳ್ರಿ? ನಾವು ಅವ್ರಿಗೆ ಮೀರ್ಬೇಡಿ ಅಂತೀವಿ, ಆದ್ರೆ ನಾವೇನ್ ಮಾಡ್ತಾ ಇರ್ತೀವಿ? ಆಲ್ರೆಡಿ ಮೀರ್ತಾ ಇರ್ತೀವಿ. ನಿಮ್ಮ ಹತ್ರನೇ ಏನೂ ಇಲ್ಲ ಕೊಡಕ್ಕೆ, ಇನ್ನು ನಾವು ಬೇರೆಯವ್ರಿಗೆ ಏನ್ ಕೊಡೋಣ? ನಮ್ಮ ಹತ್ರನೇ ಏನೂ ಇಲ್ಲ. ಇನ್ನೊಂದ್ಸರಿ ಆ ವಾಕ್ಯ ಅದು, ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನ ತಗೊಂಬರ್ತಾನೆ. ಇವಾಗ ನಿಮಗೆ ನೀವು ಪ್ರಶ್ನೆ ಕೇಳ್ಕೊಳ್ಳಿ, ಇಲ್ಲ ಪಕ್ಕದವ್ರ ಕೇಳ್ರಿ, ನೀವು ಇವತ್ತಿಂದ ಒಳ್ಳೆಯವ್ರ ಸಹವಾಸ ಮಾಡ್ತೀರಾ, ಕೆಟ್ಟವ್ರ ಸಹವಾಸ ಮಾಡ್ತೀರಾ? ಯಾರು ಸಹವಾಸ ಮಾಡ್ತೀರಾ? ಯಾರು ಒಳ್ಳೆಯವರು? ನಾವು ವಿಶ್ವಾಸಿಗಳಲ್ಲಿ, ನೀವು ವಿಶ್ವಾಸಿಗಳಲ್ವಾ? ನಿಮ್ಮಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು? ವಿಶ್ವಾಸಿಗಳ ಸಹವಾಸ ಮಾಡಬೇಕು, ಆದ್ರೆ ಒಳ್ಳೆ ವಿಶ್ವಾಸಿಯ ಸಹವಾಸ ಮಾಡ್ಬೇಕು. ನಾವು ಒಳ್ಳೆ ವಿಶ್ವಾಸಿ ಸಹವಾಸ ಮಾಡ್ಬೇಕಾದ್ರೆ ಎಲ್ಲಾ ಟೈಮಲ್ಲೂ ನಮಗೆ ಒಳ್ಳೇದೇ ನಡೆಯುತ್ತೆ. ವಿಶ್ವಾಸಿಗಳು ಸೇರ್ಕೊಂಡಾಗ್ಲೂ ಕೆಟ್ಟದ್ದು ಏನ್ ನಡೆಯುತ್ತೆ ಹೇಳ್ರಿ? ಅಲ್ಲಿ ಕ್ರಿಮಿನಲ್ಗಳು ಇರ್ತಾರೆ, ಒಳಗಡೆಯಿಂದ ಕೆಟ್ಟ ತಗೊಂಡ್ಬಂದು ಇಟ್ಬಿಡ್ತಾರೆ. ಸೊ ಒಳಗಡೆ ಕೆಟ್ಟವನು ಅಂತ ಯಾರಿಗೂ ಗೊತ್ತಾಗಲ್ಲ. ಹೊರಗಡೆ ಮಾತ್ರ ಏನ್ ಮಾಡ್ತಾರೆ? ಒಳ್ಳೆಯವ್ರ ತರ ಇರ್ತಾರೆ, ಬಟ್ ಒಳಗಡೆ ಏನ್ ತುಂಬಿಸ್ಕೊಂಡಿದ್ದಾರೆ ಯಾರಿಗೂ ಗೊತ್ತಾಗಲ್ಲ. 10 ಜನ ವಿಶ್ವಾಸಿ ಸೇರ್ಕೊಂತಾರೆ, ಇಲ್ಲ 10 ಜನ ಬಿಟ್ಬಿಟ್ರಿ, ಜಾಸ್ತಿ ಆಯ್ತು, 3 ಜನ ಸೇರ್ಕೊಂತಾರೆ ವಿಶ್ವಾಸಿಗಳು. 3 ಜನ ಸೇರ್ಕೊಂಡಾಗ ಅವ್ರ ಮಧ್ಯದಲ್ಲಿ ಕೆಟ್ಟದ್ದು ಏನಕ್ಕೆ ನಡೆಯುತ್ತೆ ಹೇಳ್ರಿ? ಅದ್ರಲ್ಲಿ ಒಬ್ರು ಅಲ್ಲ, ಇಬ್ರು ಕ್ರಿಮಿನಲ್, ಒಬ್ರು ನಾಳ್ ಮಾಡಿರ್ತಾರೆ. ಮೆಜಾರಿಟಿ ಯಾವಾಗ್ಲೂ ಕೆಟ್ಟದಕ್ಕೆ ಜಾಸ್ತಿ, ಒಳ್ಳೇದಕ್ಕೆ ಮೆಜಾರಿಟಿ ಕಮ್ಮಿ.
ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನೀವೆಲ್ಲ ಯಾರು? ಹೌದು, ನಾವು ಕ್ರಿಶ್ಚಿಯನ್ ರಾಯಭಾರಿಗಳೇ, ನಾವೆಲ್ಲ ದೇವರ ಮಕ್ಕಳೇ, ನಾವೆಲ್ಲ ನಿಜಾನೇ. ಬಟ್ ಒಳ್ಳೇದು ಒಳಗಡೆ ಬರೀ ಕೆಟ್ಟದನ್ನು ತುಂಬಿಸ್ಕೊಂಡ್ರೆ ನಿಮ್ಮ ಮೂಲಕ ದೇವ್ರ ಏನು ಒಳ್ಳೇದು ಮಾಡಕ್ಕಾಗತ್ತೆ? ಮತ್ತೆ ನಿಮ್ಮ ಮೂಲಕ ದೇವ್ರ ಏನು ಒಳ್ಳೇದು ಮಾತಾಡಕ್ಕಾಗತ್ತೆ? ನಿಮ್ಮ ಮೂಲಕವಾಗಿ ಒಳ್ಳೆ ಯೋಚನೆಗಳನ್ನ ಬೇರೆಯವ್ರಿಗೆ ದೇವ್ರು ಹೆಂಗ್ ಕೊಡಕ್ಕಾಗತ್ತೆ? ನಿಮ್ಮ ಮೂಲಕವಾಗಿ ಒಳ್ಳೆ ಕ್ರಿಯೆಗಳನ್ನ ದೇವ್ರು ಹೆಂಗ್ ಮಾಡಕ್ಕಾಗತ್ತೆ? ಅದಕ್ಕೆ ಸ್ವಾಮಿ ಕೆಟ್ಟವರಾಗಿರುವ ನೀವು ನಿಮ್ಮ ಒಳಗಡೆ ಕೆಟ್ಟವ್ರು, ನಾವು ಕೆಟ್ಟವರು ಬರೀ ಬೇರೆಯವ್ರಿಗೆ, ನಮ್ಮ ಮನೆಯವ್ರಿಗಲ್ಲ. ನಾವು ಕೆಟ್ಟವ್ರೆ, ಆದ್ರೆ ಆ ಕೆಟ್ಟತನ ಯಾರಿಗೆ ತೋರಿಸ್ತೀವಿ? ಮನೆ ಬಿಟ್ಟು ಹೊರಗಡೆ ಇರೋರ್ಗೆ. ಒಳಗಡೆ ಇರೋರ್ಗೆ ಒಳ್ಳೇದು. ಕೆಟ್ಟವನು ತನ್ನ ಮನೆಗೆ ಯಾವಾಗ್ಲೂ ಒಳ್ಳೆಯವನೇ. ಆದ್ರೆ ಹೊರಗಡೆ ಅವನ್ ಕೆಟ್ಟವನೇ. ಅಂದ್ರೆ ಅರ್ಥ ಏನು? ಭಾನುವಾರ ಮನೆಗೆ ಬಂದಾಗ ನಾವೇನ್ ಮಾಡ್ತೀವಿ? ಎಲ್ಲ ಹೇಳಿ. ಭಾನುವಾರ ಮನೆಗೆ ಬಂದಾಗ ನಾವೇನ್ ಮಾಡ್ತೀವಿ? ಒಳ್ಳೆಯವ್ರೆ. ಮನೆಯಲ್ಲಿ ನಾವೆಲ್ಲರೂ ಒಳ್ಳೆಯವ್ರೆ. ಎಲ್ಲ ಹೇಳಿ ಬಾಯ್ಬಿಟ್ಟು. ಮನೆಯಲ್ಲಿ, ಯಾವ ಮನೆಯಲ್ಲಿ? ದೇವರ ಮನೆಯಲ್ಲಿ ನಾವೆಲ್ಲರೂ ಒಳ್ಳೆಯವ್ರೆ. ಆದ್ರೆ ಹೊರಗಡೆ ಜನರಿಗೆ ತುಂಬಾ ಕೆಟ್ಟವರು. ಒಳ್ಳೆಯವರಾಗಿರೋ ನೀವು ಅಲ್ಲ, ಕೆಟ್ಟವರಾಗಿರುವಂತ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೇದನ್ನೇ ಬಯಸ್ಬೇಕು ಅನ್ಕೊಳ್ಬೇಕಾದ್ರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆ ನಿಮ್ ಬಗ್ಗೆ ಎಷ್ಟು ಒಳ್ಳೇದನ್ನ ಯೋಚನೆ ಮಾಡಬಾರ್ದು ಅಲ್ವಾ? ಸೊ ದೇವ್ರು ನಮ್ಮ ಬಗ್ಗೆ ಏನ್ ಮಾಡ್ತಾ ಇದಾರೆ? ಒಳ್ಳೇದನ್ನೇ ಎದುರು ನೋಡ್ತಾ ಇದಾರೆ, ಒಳ್ಳೇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಒಳ್ಳೇದ್ ನಡಿಬೇಕಂತಾನೆ ಅವ್ರು ಬಯಸ್ತಾ ಇದ್ದಾರೆ. ಆ ಒಳ್ಳೇದೆಲ್ಲ ಯಾವ್ದ್ರ ಮೂಲಕ ಬರ್ತದೆ? ದೇವರ ವಾಕ್ಯದ ಮೂಲಕವಾಗಿ. ಸೊ ದೇವರು ನಮಗೆ ಕೊಡಬೇಕಾಗಿರೋ ಎಲ್ಲಾನು ಒಳ್ಳೇದು ಯಾವ್ದ್ರ ಮೂಲಕ ಬರುತ್ತೆ? ದೇವರ ವಾಕ್ಯದ ಮೂಲಕ ಬರುತ್ತೆ. ಆದ್ರೆ ಈ ದೇವರ ವಾಕ್ಯವನ್ನ ನಾವೇನ್ ಮಾಡ್ತಾ ಇಲ್ಲ? ಗೌರವಿಸ್ತಾ ಇಲ್ಲ. ಅದರ ಮೂಲಕವಾಗಿ ಬರ್ತಾ ಇರುವಂತ ಬೋಧನೆಯನ್ನ ಏನ್ ಮಾಡ್ತಾ ಇಲ್ಲ? ನಾವು ಸ್ವೀಕಾರ ಮಾಡ್ತಾ ಇಲ್ಲ. ಅದ್ರ ಮೂಲಕ ಬರ್ತಾ ಇರುವಂತ ಖಂಡನೆಯನ್ನ ನಾವೇನ್ ಮಾಡ್ತಾ ಇಲ್ಲ? ಸ್ವೀಕಾರ ಮಾಡ್ತಾ ಇಲ್ಲ. ಅದ್ರ ಮೂಲಕ ಬರ್ತಾ ಇರುವಂತ ತಿದ್ದುಪಾಠನ ಸ್ವೀಕರಿಸ್ತಾ ಇಲ್ಲ. ಅದ್ರ ಮೂಲಕ ಬರ್ತಾ ಇರುವಂತ ನೀತಿ ಬೋಧನೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಆದ್ರಿಂದನೇ ನಾವು ಒಳ್ಳೆಯವರಾಗಿ ಮಾರ್ಪಡಕ್ಕೆ ಆಗ್ತಾ ಇಲ್ಲ. ಸ್ವಾಮಿ ಏನ್ ಹೇಳ್ತಾರೆ? ಈ ಚಿಕ್ಕವ್ರನ್ನ ನನ್ನ ಹತ್ರ ಬಿಡ್ರಿ, ಅವ್ರಿಗೇನ್ ಮಾಡ್ಬೇಡ್ರಿ, ಅಡ್ಡಿ ಮಾಡ್ಬೇಡ್ರಿ, ಅವರದೇ ದೇವರ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ಬೋಧನೆ ಮಾಡೋದು ಈಸಿ, ಚಿಕ್ಕ ಮಕ್ಕಳಿಗೆ ಖಂಡಿಸೋದು ಈಸಿ. ಯಾಕೆಂದ್ರೆ ರಿಟರ್ನ್ ಹೊಡಿಯಲ್ಲ, ಅವರು ರಿಟರ್ನ್ ಬೈಯಲ್ಲ. ಇಷ್ಟೇ ಕೋಪ ಬಂದ್ರು ಅಲ್ಲಿ ಕಚ್ಕೊಂಡು ಸುಮ್ಮನೆ ಇರ್ತಾರೆ. ಅವ್ರಿಗೆ ನೀತಿ ಬೋಧನೆಯನ್ನ ಮಾಡೋದು ಚಿಕ್ಕ ಮಕ್ಕಳಿಗೆ ಈಸಿ. ಚಿಕ್ಕ ಮಕ್ಕಳನ್ನ ತಿದ್ದೋದು ಈಸಿ. ಆದ್ರೆ ದೊಡ್ಡವ್ರು ಇದಾರೆ ನೋಡ್ರಿ, ಅವ್ರನ್ನ ಖಂಡಿಸಿ ನೋಡ್ರಿ, ಅವ್ರನ್ನ ತಿದ್ದಿ ನೋಡ್ರಿ, ಏನು ಕೇಳ್ರಿ? ಅದಕ್ಕೆ ಯೇಸುಸ್ವಾಮಿ ಹೇಳೋದು ಚಿಕ್ಕ ಮಕ್ಕಳ ತರ ಆಗ್ರಿ ನೀವು ಫಸ್ಟ್ ಅಂತ. ಯಾಕೆಂದ್ರೆ ಚಿಕ್ಕ ಮಕ್ಕಳನ್ನ ಮಾತ್ರನೇ ದೇವ್ರು ಬದಲಾಯಿಸಕ್ ಆಗೋದು. ಯಾಕಂದ್ರೆ ಅವ್ರ ಮನ್ಸನ್ನ ದೇವ್ರು ಏನ್ ಮಾಡಕ್ಕಾಗತ್ತೆ? ಬದಲಾಯಿಸಕ್ಕಾಗತ್ತೆ. ನಿಮ್ಗೆ ಎಷ್ಟೇ ಬೋಧನೆ ಮಾಡಿದ್ರು, ಎಷ್ಟೇ ಖಂಡಿಸಿದ್ರು, ಎಷ್ಟೇ ತಿದ್ದ್ರು ನೀವೇನ್ ಮಾಡ್ತೀರಾ? ನಿಮ್ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ನಾನ್ ಯಾಕೆ ಕೇಳ್ಬೇಕು ಅನ್ಕೊಂಡು ಏನ್ ಮಾಡ್ತೀವಿ ನಾವು? ಹಂಗೇ ನಿಂತ್ಕೊಂಡ್ಬಿಟ್ಟಿರ್ತೀವಿ, ಶೇಕೆ ಆಗ್ದಿರ. ಒಂದು ಸರಿ ಕೇಳಿ ಒಂದು ಸರಿ ಕೇಳೋದ್ರ ಮೂಲಕ ಚೇಂಜ್ ಆಗ್ಬೇಕು ಇರೋರು ಏನ್ ಮಾಡ್ತಾರೆ? 10 ಸರಿ ಕೇಳಿದ್ಮೇಲೆ ಚೇಂಜ್ ಆಗಿರ್ತಾರೆ. ಏನಕ್ಕೆ ಅಂದ್ರೆ ಅವ್ರ ಮನ್ಸು ಏನ್ ಮಾಡ್ಕೊಂಡಿರ್ತಾರೆ? ಅಷ್ಟು ಕಲ್ಲಾಗಿ ಮಾಡ್ಕೊಂಡಿರ್ತಾರೆ. ಆದ್ರೆ ಚಿಕ್ಕ ಮಕ್ಕಳಿಗೆ ಒಂದೇ ಸಲಕ್ಕೆ ಚೇಂಜ್. ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಚಿಕ್ಕ ಮಕ್ಕಳ ಹತ್ರ? ನಾನು ಹೇಳಿದ ತಕ್ಷಣ ನೀನೇನ್ ಮಾಡ್ಬೇಕು? ಕೇಳ್ಬೇಕು ಅಂತ ಎದುರು ನೋಡ್ತೀವಿ ಇಲ್ವಾ?
ನಮ್ಮ ಸಿಸ್ಟರ್ ಹೇಳ್ತಾ ಇರ್ತಾರೆ ಬಂದು, ಹೇಳ್ರಿ ಬ್ರದರ್ ಇವರು ಏನ್ ಕೇಳೋದೇ ಇಲ್ಲ ನನ್ನ ಮಗ ಮಾತಂತ. ಏನಕ್ಕೆ ಅಂದ್ರೆ ಯಾರು ಮೆಂಟಲಿ ಫಿಕ್ಸ್ ಆಗ್ಬಿಡ್ತಾರೋ ಇವ್ರ ಮಾತು ನಾನು ಕೇಳಬಾರ್ದು ಅಂತ ಫಿಕ್ಸ್ ಆಗ್ಬಿಡ್ತಾರೋ ಅವ್ರನ್ನ ಬದಲಾಯಿಸೋದು ಕಷ್ಟ, ಬದಲಾಯಿಸೋದು ಕಷ್ಟ. ಇವಾಗ ಅಂಥವ್ರಿಗೆ ನಾವೇನ್ ಮಾಡ್ಬೇಕು? ಇಲ್ಲ ಅಂಥವ್ರಿಗೆ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳ್ರಿ ಒಲೆ? ಸರಿ, ನಿಂದೇ ಒಂದ್ ಜಾಗ ಇದೆ, ಯಾರೋ ಬಂದು ಕಬ್ಜಾ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟವನೆ, ನಾನ್ ಬಿಟ್ಟು ಹೋಗಲ್ಲ ಅಂತ ನಿಂತವನೆ. ಇವಾಗ ನೀವೇನ್ ಮಾಡ್ತೀರಾ? ಏನೇ ಮಾಡಿದ್ರು ಹೋಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ಲ್ಯಾಂಡ್ ವಿಷಯದಲ್ಲಿ ಹಂಗಲ್ಲ ಮಾಡಲ್ಲ ಯಾರು. ಇಲ್ಲ, ಡೈಲಿ ಹೋಗಪ್ಪ ಪ್ಲೀಸ್ ಅಪ್ಪ, ನಮ್ಮ ಲ್ಯಾಂಡ್ ಅಪ್ಪ ಇದು, ಹೋಗ್ಬಿಡಪ್ಪ ಅಂತ ಹೇಳ್ತೀರಾ ಡೈಲಿ? ಸೊ ಮೆಂಟಲಿ ಒಬ್ಬ ವ್ಯಕ್ತಿ ಮೊಂಡಾಗಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ರೆ ಅವ್ನಿಗೆ ಹೋಗಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹೋಗಲ್ಲ, ಚೇಂಜ್ ಆಗಲ್ಲ. ಇವಾಗ ಈ ತರ ಇರೋ ವಿಶ್ವಾಸಿಗಳನ್ನ ಏನ್ ಮಾಡ್ಬೇಕು? ದೇವರೇ ಚೇಂಜ್ ಮಾಡ್ಬೇಕು. ಫಸ್ಟ್ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಒಳ್ಳೇದ್ ನಡೆಯಕ್ಕೆ ನಾವೇ ಅನುಮತಿ ಕೊಡಬೇಕು. ಏನ್ ಮಾಡ್ಬೇಕು ಹೇಳಿ? ಒಳ್ಳೇದ್ ನಡೆಯಕ್ಕೆ ನಾವೇ ಪರ್ಮಿಷನ್, ನಾವೇ ಅನುಮತಿ ಕೊಡ್ಬೇಕಾಗಿರೋದು. ಆ ಒಳ್ಳೇದ್ ನಡೆಯೋದು ದೇವರ ವಾಕ್ಯದ ಮೂಲಕ ಅಂತ ನಮ್ಗೆ ಪರಿಜ್ಞಾನ ಇರ್ಬೇಕು. ಸೊ ವಾರ ಇಲ್ಲಿ ವಾಕ್ಯ ಕೇಳ್ತಾ ಇದ್ದೀರಾ, ಅಲ್ಲಿ ಪಟ್ನೆಗೆರೆ, ಅಲ್ಲಿ ಇಲ್ಲಿ ವಾರದಲ್ಲಿ ಬೇರೆ ದಿವಸ ಎಲ್ಲ ಕೂತ್ಕೊಂಡು ವಾಕ್ಯ ಕೇಳ್ತೀರಾ. ಇದೆಲ್ಲ ಕೇಳೋದೇನಕ್ಕೆ ಕೇಳ್ರಿ? ವಾಕ್ಯದಲ್ಲಿರುವ ಒಳ್ಳೇದನ್ನ ನಮ್ಮ ಜೀವನದಲ್ಲಿ ನಡೆಯಕ್ಕೆ ಅನುಮತಿ ಕೊಡ್ತಾ ಇದೀವಿ, ಪರ್ಮಿಷನ್, ಅನುಮತಿ ಕೊಡ್ತಾ ಇದೀವಿ. ಈ ಒಳ್ಳೇದೆಲ್ಲ ನನ್ನ ಜೀವನದಲ್ಲಿ ನಡೀಲಿ, ನನ್ನ ಜೀವನದಲ್ಲಿ ತುಂಬಿಸ್ಕೊಳ್ಳಿ. ಒಳ್ಳೆ ವ್ಯಕ್ತಿ ತನ್ನ ಹೃದಯದಿಂದ ಒಳ್ಳೇದನ್ನೇ ತಗೊಂಬರ್ತಾನೆ. ಸೊ ಇವತ್ತು ನಾವ್ ಎಲ್ಲೇ ಹೋದ್ರು ಒಳ್ಳೇದನ್ನೇ ತಗೊಂಡು ಹೋಗೋರಾಗಿರ್ಬೇಕು ನಾವು. ಹಲ್ಲೆಲೂಯ. ಒಳ್ಳೇದನ್ನ ತಗೊಂಡು ಹೋಗೋನ್ ಮಾತ್ರನೇ ಬೇರೆಯವ್ನಿಗೆ ಆಶೀರ್ವಾದವಾಗಿರ್ತಾನೆ. ಆದ್ರೆ ಇವನ್ ಗೊತ್ತು ಇವನ್ ಕೆಟ್ಟವನಂತ, ಇವನ್ ಗೊತ್ತು ಇವನು ಯೋಗ್ಯವಾಗಿಲ್ಲ ಅಂತ, ಆದ್ರೂ 4 ಜನರ ಪ್ರೆಷರ್ ಇದೆ ನೋಡ್ರಿ. ಏನ್ ಪ್ರೆಷರು? ನೀವು ಪ್ರೇಯರ್ ಮಾಡಿದ್ರೆ ಬಿಡುಗಡೆ ಆಗತ್ತೆ, ನೀವು ಪ್ರೇಯರ್ ಮಾಡಿದ್ರೆ ಅದ್ಭುತ ಆಗತ್ತೆ, ನೀವು ಬಂದ್ರೆ ಒಳ್ಳೇದಾಗತ್ತೆ, ನೀವು ಮನೆಗೆ ಬಂದ್ರೆ ನಮಗೆ ಚೆನ್ನಾಗಾಗತ್ತೆ ಅಂತ ನಮ್ಮನ್ನ ಮೇಲೆ ಕುಣಿಸಿರ್ತಾರೆ ನೋಡ್ರಿ. ಈ ಪ್ರೆಷರ್ ಇಂದ ನಮ್ಮ ಹತ್ರ ಒಳ್ಳೇದಿಲ್ಲದೆ ಹೋದ್ರು ನಾವೇನ್ ಮಾಡ್ತೀವಿ? ಒಳ್ಳೇದನ್ನ ಕೂಡ ಟ್ರೈ ಮಾಡೋಣ ಅಂತ ಹೋಗಿ ಶಾರ್ಟ್ ಸರ್ಕ್ಯೂಟ್ ಮಾಡಿ ಕರೆಂಟ್ ಆಫ್ ಮಾಡಿ ಬರ್ತೀವಿ. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 21ನೇ ವಾಕ್ಯ. ನಿನ್ನ ಗಂಟು ಏನ್ ನಿನ್ ಗಂಟು, ಏನ್ ನಿನ್ ಮನ್ಸು? ಗಂಟು ಅಂದ್ರೆ ಏನ್ ಹೇಳ್ರಿ? ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ತುಂಬಿಸ್ಕೊಂಡಿಡೋದು, ಶೇಖರಣೆ ಮಾಡಿಡೋದು, ಸೇರ್ಸಿಡೋದು, ಬಚ್ಚಿಡೋದು. ಸೊ ಏನ ಶೇಖರಣೆ ಮಾಡಿ ಇಡ್ತೀವೋ ನಮ್ಮ ಮನ್ಸು ಅಲ್ಲೇ ಇರುತ್ತೆ. ಎಲ್ಲ ಇಲ್ಲಿದ್ದೀರಾ? ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಏನ ಶೇಖರಣೆ ಮಾಡಿ ಇಡ್ತೀವೋ ನಮ್ಮ ಮನ್ಸು ಅದ್ರ ಮೇಲೆ ಇರುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದೀನಿ, ಏನ ಶೇಖರಣೆ ಮಾಡಿ ಇಡ್ತೀವೋ ನಮ್ಮ ಮನಸ್ಸು ಅದ್ರ ಮೇಲೆ ಇರುತ್ತೆ. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಏನ ಶೇಖರಣೆ ಮಾಡಿ ಇಡ್ತೀವೋ
ನಮ್ಮ ಮನಸ್ಸು ಅದ್ರ ಮೇಲೇನೆ ಇರುತ್ತೆ. ಬ್ರದರ್, ನಾನು ಈಗ ತಪ್ಪು ಮಾಡ್ತಾ ಇದ್ದೀನಿ, ಬಿಡಕ್ಕಾಯ್ತಲ್ಲ. ಏನಕ್ಕೆ ಬಿಡಕ್ಕಾಗ್ತಾರೆ ಹೇಳಿ? ಅದನ್ನೇ ಶೇಖರಣೆ ಮಾಡಿಟ್ಟಿರೋದಕ್ಕೆ ಮನ್ಸೆಲ್ಲ ಏನ್ ಮಾಡ್ತಾ ಇದೆ? ಅದ್ರ ಮೇಲೆ ಇದೆ. ಶೇಖರಣೆ ಮಾಡಿಟ್ಟಿರೋದು ಏನಾಗಬೇಕು ಹೇಳ್ರಿ? ಅದನ್ನ ಮೊದಲು ನೀವು ಹೊರಗಡೆ ತೆಗಿಬೇಕು. ನಿಮ್ಮ ಹೃದಯದಲ್ಲಿ ಶೇಖರಣೆ ಮಾಡಿಟ್ಟಿರೋದನ್ನ ಏನ್ ಮಾಡ್ಬೇಕು? ನೀವು ತೆಗೆದು ಬಿಸಾಕ್ಬೇಕು, ಕ್ಲೀನ್ ಮಾಡ್ಕೊಬೇಕು. ಅವಾಗ ಮಾತ್ರ ನಿಮ್ಮ ಮನಸ್ಸಿಗೆ ಬಿಡುಗಡೆ ಆಗೋದು. ವಿಶ್ವಾಸಿಗಳು ಬೈಬಲ್ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ಅವ್ರ ಮನಸ್ಸಲ್ಲಿ ಏನಿಲ್ಲ, ಅವ್ರಿಗೆ ಬಿಡುಗಡೆ ಇಲ್ಲ, ಫ್ರೀಡಮ್ ಇಲ್ಲ. ಅವ್ರಿಗೆ ಏನಿಲ್ಲ, ಅವ್ರಿಗೆ ಮನಸ್ಸಲ್ಲಿ ಬಿಡುಗಡೆನೂ ಇಲ್ಲ, ಫ್ರೀಡಮ್ ಇಲ್ಲ. ಯಾಕಂದ್ರೆ ಶೇಖರಣೆ ಮಾಡಿ ಇಟ್ಕೊಂಡ್ರ ಮೇಲೆ ಏನ್ ಮಾಡ್ತಾ ಇದೆ? ಆ ಮನ್ಸಲ್ಲ ಅದ್ರ ಮೇಲೆ ಇದೆ. ಒಬ್ಬರ ಮೇಲೆ ಕೋಪ ಬರ್ಸ್ಕೊಂಡು ಕೋಪನ ಶೇಖರಣೆ ಮಾಡ್ಕೊಂಡು ತುಂಬಿಸ್ಕೊಂಡು ಇಟ್ಕೊಂಡಿರ್ಬೇಕಾದ್ರೆ ನಿಮ್ ಮನ್ಸಲ್ಲ ಯಾವ್ದ್ರ ಮೇಲೆ ಇರುತ್ತೆ? ಅದ್ರ ಮೇಲೆ ಇರುತ್ತೆ. ಆ ಕೋಪದಿಂದ ನಿಮ್ಮ ಮನಸ್ಸು ಬಿಡುಗಡೆ ಹೊಂದ್ಕೊಬೇಕು. ಕೋಪನ ಶೇಖರಣೆ ಮಾಡ್ಕೊಂಡ್ರೆ ನಿಮ್ಮ ಮನಸ್ಸು ಕೋಪದ ಮೇಲೆ ಇರುತ್ತೆ. ದ್ವೇಷನ ಶೇಖರಣೆ ಮಾಡ್ಕೊಂಡ್ರೆ ನಿಮ್ಮ ಮನಸ್ಸು ದ್ವೇಷದ ಮೇಲೆ ಇರುತ್ತೆ. ಹೊಟ್ಟೆ ಕಿಚ್ಚನ ಶೇಖರಣೆ ಮಾಡ್ಕೊಂಡ್ರೆ ನಿಮ್ಮ ಮನಸ್ಸು ಹೊಟ್ಟೆ ಕಿಚ್ಚ ಮೇಲೆ ಇರುತ್ತೆ. ಜಗಳ ಮಾಡೋದ್ರ ಮೇಲೆ ಶೇಖರಣೆ ಮಾಡೋದು ಇಟ್ಕೊಂಡ್ರೆ ನಿಮ್ಮ ಮನಸ್ಸು ಜಗಳ ಮಾಡೋದ್ರ ಮೇಲೆ ಇರುತ್ತೆ. ನಾನು ಅನ್ಕೊಂತೀನಿ ಬ್ರದರ್ ಮಾಡ್ಬಾರ್ದಂತ, ಆದ್ರೆ ಮಾಡ್ತೀನಿ. ಏನಕ್ಕೆ ಅಂದ್ರೆ ಆಲ್ರೆಡಿ ಏನ್ ಮಾಡಿದೀನಿ, ನೀನು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ಯಾ ಅದನ್ನ ನಿನ್ ಮನ್ಸಲ್ಲಿ. ಇಂಥ ವ್ಯಕ್ತಿಯು ಒಳ್ಳೇದನ್ನ ಮಾಡಕ್ಕಾಗತ್ತಾ ಹೇಳ್ರಿ? ಇಂಥ ವ್ಯಕ್ತಿ ಒಳ್ಳೇದನ್ನ ಮಾಡಕ್ಕಾಗತ್ತಾ? ಪಕ್ಕದ ಮುಖ ನೋಡಿ, ಇಂಥವ್ರೆಲ್ಲ ಒಳ್ಳೇದ್ ಮಾಡಕ್ಕಾಗತ್ತಾ? ಎಲ್ಲಿ ಗಂಟಿದ್ಯೋ ಅವ್ರ ಮನ್ಸು ಅಲ್ಲೇ ಇದೆ. ಅಂದ್ರೆ ಯಾವ್ದನ್ನ ಸೇರ್ಸಿಟ್ಕೊಂಡಿದ್ಯೋ ಅದೇ ನಿನ್ ಮನ್ಸು. ಅದಕ್ಕೆ ಸ್ವಾಮಿ ಹೇಳ್ತಾರೆ ಕ್ಷಮಿಸ್ಬಿಡು ಅಂತ. ಏನಕ್ಕೆ ಕ್ಷಮಿಸ್ಬಿಡು ಹೇಳ್ತಾರೆ? ದ್ವೇಷನ ಸೇರ್ಸಿಟ್ಕೊಂಬೇಡ. ಎಲ್ಲಿವರೆಗೂ ನೀನು ಅದನ್ನ ಕ್ಷಮಿಸಲ್ವೋ ಎಲ್ಲಿವರೆಗೂ ನೀನ್ ಸೇರ್ಸಿಟ್ಕಂತೀಯೋ ನಿನ್ ಮನ್ಸು ಅಲ್ಲಿವರೆಗೂ ಅದ್ರ ಮೇಲೆ ಇರುತ್ತೆ. ಬಿಡುಗಡೆ ಹೊಂದ್ಕೊಳಕ್ ಆಗಲ್ಲ. ಯಾವ್ದನ್ನ ಸೇರ್ಸಿಟ್ಕೊಂತೀವೋ ಅದೇ ನಮ್ಮ ಬಂಧನ. ಏನ್ ಹೇಳ್ರಿ? ಅದೇ ನಮ್ಮ ಬಂಧನ. ಯಾವ್ದನ್ನ ಸೇರ್ಸಿಟ್ಕೊಂತೀವೋ ಅದೇ ನಮ್ಮ ಬಂಧನ. ಕಣ್ಣೀರನ್ನ ಸೇರ್ಸಿಟ್ಕೊಂತೀವಿ, ನೋವನ್ನ ಸೇರ್ಸಿಟ್ಕೊಂತೀವಿ, ಬಾಧೆಗಳನ್ನ ಸೇರ್ಸಿಟ್ಕೊಂತೀವಿ. ಎಷ್ಟು ಜನ ಸೇರ್ಸಿಟ್ಕೊಂತೀರ? ನೋವು ಬಾಧೆಗಳನ್ನ ಸೇರ್ಸಿಟ್ಕೊಂತೀವ ಇಲ್ವಾ? ನೋವು ಬಾಧೆಗಳನ್ನ ಸೇರ್ಸಿಟ್ಕೊಬೇಕಾ? ಅದು ಸೇರ್ಸಿಟ್ಕೊಳ್ಳೋದು ವಿಚಾರನ ಅದು? ಮತ್ತೆ ಯೇಸು ಸ್ವಾಮಿ ಏನಕ್ಕಿರೋದು? ನಿಮ್ ನೋವು ಬಾಧೆಗಳನ್ನ ನೀಗ್ಸಕ್ಕೆ ತಾನೆ, ತೆಗೆದಾಕಕ್ಕೆ ತಾನೆ ಯೇಸು ಸ್ವಾಮಿ ಇರೋದು. ಮತ್ ನಾವ್ ಯಾಕೆ ಸೇರ್ಸಿಟ್ಕೊಬೇಕು? ಎಲ್ಲಿವರೆಗೂ ನಿಮ್ ನೋವನ್ನ ಬಾಧೆಗಳನ್ನ ಸೇರ್ಸಿಟ್ಕೊಂತೀರೋ ಅಲ್ಲಿವರೆಗೂ ನಿಮ್ ಮನ್ಸೆಲ್ಲ ಯಾವ್ದ್ರ ಮೇಲೆ ಇರುತ್ತೆ? ನಿಮ್ ನೋವು ಮೇಲೆ, ನಿಮ್ ಬಾಧೆ ಮೇಲೆ ಇರುತ್ತೆ. ಏನೇ ನೋಡಿದ್ರು ನಿಮ್ ಮನ್ಸು ಯಾವ್ದನ್ನ ಜ್ಞಾಪಕ ಮಾಡುತ್ತೆ? ನೀವು ಶೇಖರಣೆ ಮಾಡ್ಕೊಂಡಿರುವಂತ ನಿಮ್ಮ ನೋವು, ನಿಮ್ಮ ಬಾಧೆಯಿಂದ ನಿಮ್ಮ ಮನಸ್ಸು ಜ್ಞಾಪಕ ಮಾಡ್ತಾನೆ ಇರುತ್ತೆ. ಯಾಕೆಂದ್ರೆ ನಿಮ್ ಮನಸ್ಸು ಯಾವ್ದ್ರ ಮೇಲಿದೆ? ನಿಮ್ ನೋವು ಮೇಲೆ, ನಿಮ್ ಬಾಧೆ ಮೇಲೆ. ನೀವು ಬಿಡುಗಡೆ ಹೊಂದ್ಕೊಬೇಕಂದ್ರು ನಿಮ್ ಮನಸ್ಸು ಬಿಡುಗಡೆ ಹೊಂದ್ಕೊಳಕ್ ಬಿಡಲ್ಲ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ನೋವಿಂದ, ನಿಮ್ ಬಾಧೆಯಿಂದ ನೀವು ಬಿಡುಗಡೆ ಹೊಂದ್ಕೊಬೇಕು ಅನ್ಕೊಂಡ್ರು ನಿಮ್ ಮನ್ಸು ಏನ್ ಮಾಡಲ್ಲ, ಬಿಡಲ್ಲ. ನಿಮ್ ಮನ್ಸು ಬಿಡುಗಡೆ ಹೊಂದ್ಕೊಬೇಕಂದ್ರೆ ಯಾವ್ದ್ರ ಮೇಲೆ ಅದಕ್ಕೆ ಅಡಿಕ್ಟ್ ಆಗಿದೆಯೋ ಅದನ್ನ ಫಸ್ಟ್ ಹೊರಗಡೆ ತೆಗೆದಾಕಿ. ಅದನ್ನ ತೆಗೆದು ಹೊರಗಡೆ ಹಾಕಿ ತಕ್ಷಣ ನಿಮ್ ಮನ್ಸು ಬಿಡುಗಡೆ ಹೊಂದ್ಕೊಳ್ಳುತ್ತೆ. ಅವಾಗ ನೀವು ಅನ್ಕೊಂಡಿದ್ದನ್ನ ನೀವು ಮಾಡ್ಬೋದು. ನಾನು ಬಾಧೆ ಪಡಬಾರ್ದು, ನಾನು ನೋವು ಪಡಬಾರ್ದು, ನಾನು ಕಣ್ಣೀರು ಬರಬಾರ್ದು ಅನ್ಕೊಂಡ್ರೆ ಕಣ್ಣೀರು ಬರಲ್ಲ. ಬಾಧೆ ಆಗ್ಬಾರ್ದು ಅಂದ್ರೆ ಆಗಲ್ಲ, ನೋವು ಆಗ್ಬಾರ್ದು ಅಂದ್ರೆ ಆಗಲ್ಲ. ಆದ್ರೆ ಅನ್ಕೊಂತೀವಿ ಬಾಧೆ ಆಗ್ಬಾರ್ದು, ನೋವು ಆಗ್ಬಾರ್ದು, ಕಣ್ಣೀರು ಬರ್ಬಾರ್ದು ಅಂತ. ಆದ್ರೆ ಅನ್ಕೊಂಡಿದ್ದಲ್ಲ ಏನಾಗಲ್ಲ, ನಮ್ಗೆ ಅಡಿತಲ್ಲ. ಏನಕ್ಕೆ ಅಂದ್ರೆ ನಮ್ಮ ಮನ್ಸು ಆಲ್ರೆಡಿ ಸ್ಟೋರ್ ಮಾಡಿರೋ ಬಾಧೆ ಮೇಲೇನೆ ಇದೆ, ಸ್ಟೋರ್ ಮಾಡಿರೋ ನೋವು ಮೇಲೇನೆ ಇದೆ, ಸ್ಟೋರ್ ಮಾಡ್ಕೊಂಡಿರುವ ಕೈ ಆಗಿರುವಂತ ಅನುಭವಗಳ ಮೇಲೆ ಇದೆ. ಎಷ್ಟು ಜನ ಎಲ್ಲ ರಿಲೀಸ್ ಮಾಡಕ್ ಇಷ್ಟಪಡ್ತಾ ಇದಾರೆ ಇವತ್ತು?
ನಮ್ಮ ಮನಸ್ಸನ್ನ ಇವತ್ತು ಬಿಡುಗಡೆ ಮಾಡೋಣ. ಏನ್ ಮಾಡೋಣ ಹೇಳಿ? ನಮ್ಮ ಮನಸ್ಸನ್ನ ಬಿಡುಗಡೆ ಮಾಡೋಣ. ಹಲ್ಲೆಲೂಯ. ಇವತ್ತು ನಾವು ಒಳ್ಳೇದು ಮಾಡ್ಬೇಕು ಅನ್ಕೊಂತ ಇದೀವಿ, ಆದ್ರೆ ಮಾಡಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಏನಾಗಿದೆ, ಆಲ್ರೆಡಿ ಬಾಂಡೇಜ್ ಆಗ್ಬಿಟ್ಟಿದೆ. ಅಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಯಾವುದೋ ಬಾಧೆಯಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಯಾವುದೋ ನೋವಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಯಾವುದೋ ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಯಾವುದೋ ಸುಳ್ಳು ಹೇಳೋದ್ರಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಯಾವುದೋ ನೋವುಗಳಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಯಾವುದೋ ಮೋಸದಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಯಾವುದೋ ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಯಾವುದೋ ಒಂದು ಕೆಟ್ಟದಲ್ಲಿ ಏನಾಗಿದೆ, ಯಾವುದನ್ನ ಶೇಖರಣೆ ಮಾಡಿಟ್ಟಿದೀವಿ, ಆ ಶೇಖರಣೆ ಮಾಡಿ ಇಟ್ಟಿರೋದ್ರಲ್ಲಿ ಏನಾಗಿದೆ, ಮನಸ್ಸು ಸಿಗಾಕೊಂಡಿದೆ. ನೋಡಿ, ಕುಡಿಯೋ ಅಡಿಕ್ಷನ್ ಇರೋರು ಅಡಿಕ್ಷನ್ ಆಗೋದ ಕಾರಣ ಏನು? ಮನ್ಸಲ್ಲಿ ಶೇಖರಣೆ. ನಾನು ಕುಡಿಬೇಕು, ಮನೇಲಿ ಕುಡಿಬೇಕು, ರೋಡಲ್ಲಿ ಕುಡಿಬೇಕು, ಬಾರಲ್ಲಿ ಕುಡಿಬೇಕು. ಇದನ್ನೆಲ್ಲ ಏನ್ ಮಾಡಿದ್ದಾರೆ? ಯೋಚನೆ ಮಾಡಿ ಶೇಖರಣೆ ಮಾಡಿ ಮನ್ಸು ಏನಾಗ್ಬಿಟ್ಟಿದೆ, ಆ ಶೇಖರಣೆ ಮಾಡಿರೋದ್ರಲ್ಲಿ ಮನ್ಸು ಏನಾಗಿದೆ, ಸಿಗಾಕೊಂಡ್ಬಿಟ್ಟಿದೆ. ಇವಾಗ ಇವ್ರು ಅನ್ಕೊಂತಾರೆ ನನ್ಗೆ ಬೇಡ ಕುಡಿಬಾರ್ದು ಅಂತ, ಆದ್ರೆ ಏನ್ ಮಾಡಲ್ಲ, ಮನ್ಸು ಬಿಡಲ್ಲ. ಏನಕ್ಕೆ? ಆಲ್ರೆಡಿ ನೀವು ಯೋಚನೆ ಮಾಡಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ ನೋಡಿ, ಅದ್ರಲ್ಲಿ ಮನ್ಸು ಏನಾಗಿದೆ, ಸಿಗಾಕೊಂಡಿದೆ. ಯೋಚನೆ ಮಾಡಿ ಶೇಖರಣೆ ಮಾಡಿ ಇಟ್ಟಿರೋದ್ರಲ್ಲಿ ನಿಮ್ಮ ಮನಸ್ಸು ಸಿಗಾಕೊಂಡಿದೆ. ಇವತ್ತು ಯೇಸು ನಾಮದಲ್ಲಿ ನಿಮ್ಮ ಮನಸ್ಸು ಈ ಶೇಖರಣೆ ಮಾಡಿ ಇಟ್ಟಿರೋದು ವಿಷಯಗಳಿಂದ ಬಿಡುಗಡೆ ಹೊಂದ್ಕೊಳ್ಳಿ. ಹಲ್ಲೆಲೂಯಾ. ನಿಮ್ಮ ಕಣ್ಣೀರಿಗೆ ಒಂದು ಅಂತ್ಯ ಸಿಗಲಿ, ನಿಮ್ಮ ವೇದನೆಗಳಿಗೆ ಒಂದು ಅಂತ್ಯ ಸಿಗಲಿ, ನಿಮ್ಮ ಬಾಧೆಗಳಿಗೆ ಒಂದು ಅಂತ್ಯ ಸಿಗಲಿ, ನಿಮ್ಮ ನೋವುಗಳಿಗೆ ಒಂದು ಅಂತ್ಯ ಸಿಗಲಿ, ನಿಮ್ಮ ಕಾಟಗಳಿಗೆ ಒಂದು ಅಂತ್ಯ ಸಿಗಲಿ. ಯಾವುದ್ರಲ್ಲಿ ನಿಮ್ಮ ಮನಸ್ಸುಗಳು ಸಿಗಾಕೊಂಡಿದೆಯೋ ಆ ಎಲ್ಲದರಿಂದ ಯೇಸು ನಾಮದಲ್ಲಿ ನಿಮಗೆ ಇವತ್ತೇ ಬಿಡುಗಡೆ ಉಂಟಾಗಲಿ. ಹಲ್ಲೆಲೂಯಾ. ಆದ್ರೆ ಇವತ್ತಿಂದ ಒಳ್ಳೆದನ್ನ ಶೇಖರಣೆ ಮಾಡೋದ್ ಕಲೀರಿ. ಏನ್ ಮಾಡೋದ್ ಕಲಿಬೇಕು ನೀವು? ಒಳ್ಳೆದನ್ನ ಶೇಖರಣೆ ಮಾಡ್ಕೊಳ್ಳಿ. ಒಳ್ಳೆ ಮನುಷ್ಯನು ತನ್ನ ಬೊಕ್ಕಸದೊಳಗಿಂದ ಒಳ್ಳೆದನ್ನೇ ಅಂದ್ರೆ ಅವನು ಒಳ್ಳೆದನ್ನ ತಗೊಂಬರ್ಬೇಕಂದ್ರೆ ಒಳ್ಳೆದನ್ನ ಅವನು ಏನ್ ಮಾಡಿರ್ಬೇಕು? ಶೇಖರಣೆ ಮಾಡಿಬಿಡ್ಬೇಕು. ಹಲ್ಲೆಲೂಯ. ಅದಕ್ಕೆ ಒಬ್ರು ನಿಮ್ಮನ್ನು ಬೈತಾರೆ, ಅವಮಾನ ಪಡಿಸ್ತಾರೆ ಅಂದ್ರೆ ಅದನ್ನ ಏನ್ ಮಾಡ್ಬಾರ್ದು, ನೀವು ತಲೆಗೆ ಹಾಕೋಬಾರ್ದು. ತಲೆಗೆ ಹಾಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನೀವೇನ್ ಮಾಡ್ತೀರಾ? ಅದನ್ನೇ ಶೇಖರಣೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅದನ್ನ ಎಷ್ಟು ಶೇಖರಣೆ ಮಾಡ್ತಿರೋ ಅಷ್ಟು ನಿಮ್ಮ ಮನಸ್ಸು ಏನಾಗುತ್ತೆ, ಅದಕ್ಕೆ ಸ್ಲೇವರಿ ಆಗ್ಬಿಡುತ್ತೆ. ಸ್ಲೇವರಿ ಅಂದ್ರೆ ದಾಸನಾಗಿ ಮಾರ್ಪಡುತ್ತೆ. ನೀವ್ ಮಾಡಿರೋ ಯೋಚನೆಗೆ ನಿಮ್ಮ ಮನಸ್ಸು ಏನಾಗುತ್ತೆ, ದಾಸರಾಗಿ ಮಾರ್ಪಡುತ್ತೆ. ಬೇಡ ಕಣೋ ಅಂದ್ರೂ ಅದೇನ್ ಮಾಡಲ್ಲ, ನೆಕ್ಸ್ಟ್ ಟೈಮು ಕೇಳಲ್ಲ. ಒಬ್ಬರ ಮೇಲೆ ನಾವು ದ್ವೇಷ ಉಂಟಿಸ್ಕೊಂಡ್ಬಿಟ್ರೆ ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳಲ್ಲ. ಯಾಕಂದ್ರೆ ಆ ದ್ವೇಷಕ್ಕೆ ಅದು ನಮ್ಮ ಮನಸ್ಸು ಗುಲಾಮರಾಗಿ ಮಾರ್ಬಿಡುತ್ತೆ. ಎಷ್ಟು ಸರಿ ನಾವು ಅನ್ಕೊಂಡ್ರಲ್ಲ, ಬ್ರದರ್ ನಾನು ಒಳ್ಳೇದು ಮಾಡ್ಬೇಕು ಅನ್ಕೊಂತೀನಿ, ಆದ್ರೆ ನನ್ನ ಕೈಲಿ ನಾನು ಬಾಯಿ ಮುಚ್ಚಬೇಕು ಅನ್ಕೊಂಡೆ ಆ ಟೈಮಲ್ಲಿ, ಆದ್ರೆ ಮುಚ್ಚಕ್ಕಾಗಿಲ್ಲ. ಯಾಕೆ? ನನ್ನ ಮನಸ್ಸು ಬಿಟ್ಟಿಲ್ಲ. ಯಾಕಂದ್ರೆ ಆಲ್ರೆಡಿ ಶೇಖರಣೆ ಮಾಡಿ ಇಟ್ಟಿರೋ ವಿಷಯಗಳಲ್ಲಿ ಅದೇನಾಗಿದೆ, ಮನಸ್ಸು ಅದ್ರ ಮೇಲೆ ಸ್ಟೋರ್ ಆಗಿದೆ, ಅದ್ರ ಮೇಲೆ ನೆಲೆಗೊಂಡಿದೆ. ನೀವು ಏನೇ ಮಾಡಿದ್ರು ಆ ಪ್ರೋಗ್ರಾಮ್ ಇನ್ನ ಚೇಂಜ್ ಮಾಡಕ್ ಆಗಲ್ಲ. ಪ್ರಾಬ್ಸ್ ನಾನು ಹೋಗ್ತೀನಿ 4:23. ನಿನ್ನ ಹೃದಯವನ್ನ ಬಹು ಜಾಗರೂಕತೆಯಿಂದ ಕಾಪಾಡ್ಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. 1 ನಿಮಿಷ. ಅದರಿಂದ ಏನು ಹೊರಡ್ತಾವಂತೆ? ಅಲ್ಲಿಂದ ಒಳ್ಳೇದು ಇಶ್ಯೂಸ್ ಆಫ್ ಲೈಫ್, ಜೀವನಕ್ಕೆ ಬೇಕಾಗಿರುವಂತ ಎಲ್ಲನೂ ಅದ್ರ ಎಲ್ಲಿಂದ ಹೊರಡ್ತಾವಂತೆ? ಹೃದಯದಿಂದ. ಅಂದ್ರೆ ನಮ್ಮ ಜೀವನದಲ್ಲಿ ಹೆಂಗೆ ಬದುಕಬೇಕು, ನಮ್ಮ ಜೀವನದಲ್ಲಿ ನಾವು ಹೆಂಗೆ ಬಾಳ್ಬೇಕು, ಹೆಂಗೆ ನಾವು ಸಂತೋಷವಾಗಿರ್ಬೇಕು, ಹೆಂಗೆ ನಾವು ಸಮಾಧಾನವಾಗಿರ್ಬೇಕು, ಹೆಂಗೆ ನೆಮ್ಮದಿಯಾಗಿರ್ಬೇಕು, ಎಲ್ಲನೂ ಎಲ್ಲಿಂದ ಬರ್ತಾವಂತೆ? ನಮ್ಮ ಹೃದಯದಿಂದ ಬರ್ತಾವಂತೆ. ಯಾವ ವ್ಯಕ್ತಿ ಹೃದಯವನ್ನ ಕಾಪಾಡ್ಕೊಳ್ಳಲ್ವೋ ಅವನು ಜೀವನದಲ್ಲಿ ಸಂತೋಷವಾಗಿರಕ್ಕೆ ಸಾಧ್ಯನೇ ಇಲ್ಲ. ಯಾರು ವ್ಯಕ್ತಿ ಹೃದಯವನ್ನ ಕಾಪಾಡ್ಕೊಳ್ಳಲ್ವೋ ಆ ವ್ಯಕ್ತಿ ನೆಮ್ಮದಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಅರ್ಥ ಆಗ್ತದೆ ಹೇಳ್ತಿರೋದು? ಅರ್ಥ ಆಗ್ತಾ ಇದೆಯಾ? ತಲೆಗೆ ಹೋಗ್ತಾ ಇದೆಯಾ? ನೀವು ನೆಮ್ಮದಿಯಾಗಿರ್ಬೇಕಾ, ಚೆನ್ನಾಗಿರ್ಬೇಕಾ, ಸಮಾಧಾನವಾಗಿರ್ಬೇಕಾ, ಸಂತೋಷವಾಗಿರ್ಬೇಕಾ, ನಿಮ್ಮ ಹೃದಯವನ್ನ ಕಳ್ಕೊಳ್ಳಿ. ಆ ಹೃದಯದಲ್ಲಿ ಬರೀ ಒಳ್ಳೇದನ್ನ ಶೇಖರಣೆ ಮಾಡ್ಕೊಳ್ಳೋದನ್ನ ಕಲ್ಕೊಳ್ರಿ. ಆ ಹೃದಯವನ್ನ ಕಾಪಾಡಿ ಒಳ್ಳೇದನ್ನ ಶೇಖರಣೆ ಮಾಡಿದ್ರೆ ಮಾತ್ರನೇ ನಿಮ್ಮ ಜೀವನಕ್ಕೆ ಬೇಕಾಗಿರೋ ಎಲ್ಲವನ್ನ ನೀವೇನ್ ಮಾಡಕ್ ಸಾಧ್ಯ? ಹೊಂದ್ಕೊಳಕ್ ಸಾಧ್ಯ.
ಆದ್ರಿಂದ ಬರೀ ಜೀವನಕ್ಕೆ ಬೇಕಾಗಿರೋ ಎಲ್ಲಾನು ಏನ್ ಬರ್ತಾವಂತೆ? ನಮ್ಮ ಹೃದಯದ ಒಳಗಡೆಯಿಂದ ಬರ್ತಾವಂತೆ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿ. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು. ಒಂದ್ ನಿಮಿಷ, ಯಾವ ಮಾತಂತೆ? ಸೊಟ್ಟ ಮಾತು. ಸೊಟ್ಟ ಮಾತು, ಡಿಸೀಟ್ಫುಲ್ ಮಾತು. ಸರಿ, ಈ ಸೊಟ್ಟಿಗೆ ಮಾತಾಡೋ ವಿಶ್ವಾಸಗಳು ನಾವೇನ್ ಮಾಡ್ಬೇಕು? ಈ ಸೊಟ್ಟಿಗೆ ಮಾತಾಡೋ ವಿಶ್ವಾಸಿಗಳ ಸಹವಾಸ ಮಾಡಿದ್ರೆ ನಮ್ ಗತಿ ಏನಾಯ್ತದೆ? ಭಕ್ತರ ಮುಖ ನೋಡಿ, ಈ ಸೊಟ್ಟಿಗೆ ಮಾತಾಡುವಂತ ವಿಶ್ವಾಸಿಗಳ ಜೊತೆ ಸಹವಾಸ ಮಾಡಬೇಡ್ರಿ. ಸಿಸ್ಟರ್, ನಾನು ಅವತ್ತೊಂದು ಕತೆ ಅವ್ರು ಏನೋ ಹೇಳ್ದಂಗೆ ಕೇಳಿಸ್ತು, ಅದೆಲ್ಲ ಏನ್ ಹೇಳ್ರಿ? ಅದ ಮಾತು ಕಿವಿಲ್ ಬಿತ್ತು ನನಗೆ. ಅವತ್ತು ಹೇಳ್ಬೇಕು ಅನಿಸಿಲ್ಲ, ಇವಾಗ ಕೇಳ್ಬೇಕು ಅನಿಸ್ತೈತೆ. ಏನು ಸರಿ, ಸೊಟ್ಟಿಗೆ ಮಾತಾಡೋ ವಿಶ್ವಾಸಿಗಳನ್ನಾದ್ರೂ ನಂಬೇಕಾ ನಾವು? ಇನ್ನೊಂದ್ಸರಿ ಓದಿ. ಸೊಟ್ಟ ಮಾತುಗಳನ್ನು ನಿನ್ನಿಂದ ಏನ್ ಮಾಡ್ಬೇಕಂತೆ? ಹೃದಯನ ಕಾಪಾಡ್ಕೊಬೇಕಂದ್ರೆ ಮೊದಲು ಸೊಟ್ಟು ಮಾತನ್ನ ಏನ್ ಮಾಡ್ಬೇಕು? ತೆಗೆದಾಕೋದ್ ಕಲಿಬೇಕು. ಅಂದ್ರೆ ನೀವು ಸಮಾಧಾನವಾಗಿರು, ನೆಮ್ಮದಿಯಾಗಿರು, ದೇವ್ರು ನನ್ನ ಜೊತೆಗಿದ್ದಾರೆ. ಅದಕ್ಕೆ ಏನ್ ಮಾಡ್ತಾರೆ? ವಾಪಸ್ ರಿಟರ್ನ್ ಆನ್ಸರ್ ಹೆಂಗ್ ಕೊಡ್ತಾರೆ? ಸ್ಟ್ರೇಟ್ ಕೊಡ್ತಾರಾ? ಸೊಟ್ಟು ಕೊಡ್ತಾರ ವಾಪಸ್. ಸಮಾಧಾನವಾಗಿರಿ, ನಗ್ನಗ್ತಾ ಇರಿ ಸಿಸ್ಟರ್. ಅಂದ್ರೆ ನಾವೇನ್ ಮಾಡ್ತೀವಿ? ಅದಕ್ಕೆ ಸೊಟ್ಟಿಗಿರೋ ಆನ್ಸರ್ ಕೊಡ್ತೀವಿ. ಯಾರ ಬಂದ್ಬಿಟ್ರು ಪ್ರೇಯರ್ ಮಾಡಕ್, ನಮ್ ಕಷ್ಟ ನಮ್ಗೆ ಗೊತ್ತು, ನಮ್ ಬಾಧೆ ನಮ್ಗೆ ಗೊತ್ತು, ನಮ್ ನೋವು ನಮ್ಗೆ ಗೊತ್ತು, ನಮ್ ಕಣ್ಣೀರ್ ನಮಗ್ ಗೊತ್ತು, ನಮ್ ಹಿಂಸೆ ನಮಗ್ ಗೊತ್ತು ಅಂತ ನಾವೇನ್ ಮಾಡ್ತೀವಿ? ಸೊಟ್ಟಿಗೆ ಮಾತಾಡ. ಅದನ್ನ ಮೊದಲು ಬಾಯಿಂದ ತೊಲಗಿಸ್ರಿ. ಇದ್ರಲ್ಲಿ ಬರ್ದಿರೋದು ಯಾರು ಹೇಳಿದ್ರು, ಹೆಂಗ್ ಹೇಳಿದ್ರು, ಯಾರೇ ಹೇಳಿದ್ರು, ಇಲ್ಲಿರೋದನ್ನ ಕೇಳಿಸ್ಕೊಳ್ಳೇಬೇಕು, ಇಲ್ಲಿರೋದನ್ನ ತುಂಬಿಸ್ಕೊಳ್ಳೇಬೇಕು ನಾವು. ಹಲ್ಲೆಲೂಯಾ. ಇಲ್ಲಿರೋದನ್ನ ನಾವೇನ್ ಮಾಡ್ಬೇಕು? ತುಂಬಿಸ್ಕೊಳ್ಳೇಬೇಕು. ಸೊ ಸೊಟ್ಟಿಗಿರೋ ಮಾತೇನ್ ನೋಡಕಂತೆ? ತೊಲಗಿಸ್ಬಿಡು. ತುಟಿಗಳ ವಕ್ರತೆ ಅಂದ್ರೆ ಅರ್ಥ ಏನ್ ಹೇಳ್ರಿ? ಹೆಂಗಂದ್ರೆ ಹಂಗೆ ಮಾತಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು. ಅಂದ್ರೆ ಒಂದು ವಿಶ್ವಾಸಿ ಹೃದಯವನ್ನ ಕಾಪಾಡ್ಕೊಳ್ಳೋದು ಅವನ್ ಬಾಯಿ ಸರಿಯಾಗಿ ಕಾಪಾಡ್ಕೊಬೇಕು, ಅವನು ತುಟಿಗಳನ್ನ ಅವನ್ನ ಕಾಪಾಡ್ಕೊಬೇಕು. ಸೊಟ್ಟಿಗೆ ಮಾತಾಡೋದನ್ನ ನಿಲ್ಲಿಸ್ಬೇಕು, ವಕ್ರವಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕು. ನಿಲ್ಲಿಸಾಗ ಮಾತ್ರನೇ ಅವನ ಬಾಯಿಂದ ಬರುವಂತ ಮಾತು ಅವನ್ನ ಹಾಳು ಮಾಡಲ್ಲ. ಒಂದು ವಿಶ್ವಾಸಿನ ಹಾಳು ಮಾಡ್ತಾ ಇರೋದು ಹೇಳ್ರಿ, ಅವನ ಬಾಯಿಂದ ಬರೋ ಮಾತನೇ ಒಂದು ವಿಶ್ವಾಸಿನ ಹಾಳು ಮಾಡ್ತಾ ಇರೋದು. ಚೆನ್ನಾಗಿ ಆಶೀರ್ವಾದ ಒಳ್ಳೆ ಮಾತುಗಳು ಬರ್ಬೇಕಾಗಿರೋ ಬಾಯಲ್ಲಿ ಏನ್ ಬರ್ತವೆ? ವಕ್ರವಾಗಿರೋ ಮಾತುಗಳು ಬರ್ತವೆ, ವೇಸ್ಟ್ ಮಾತುಗಳು ಬರ್ತೈತೆ. ಈ ವೇಸ್ಟ್ ಮಾತುಗಳು ಬರ್ತಾ ಇರೋದ್ರಿಂದ ನಮ್ಮ ವಿಶ್ವಾಸಿ ಜೀವನ ಏನಾಗ್ತಾ ಇದೆ? ಹಾಳಾಗ್ತಾ ಇರೋದು. ಯಾಕಂದ್ರೆ ವಕ್ರವಾಗಿರೋ ಮಾತುಗಳಿಂದ ಅವ್ನ ಹೃದಯವನ್ನ ಅವ್ನು ಏನ್ ಮಾಡ್ತಾವನೆ? ಜಾಗ್ರತೆಯಿಂದ ಕಾಪಾಡ್ಕೊಬೇಕಾಗಿರೋ ವ್ಯಕ್ತಿ ಏನ್ ಮಾಡ್ತಾವನೆ? ಹಾಳು ಮಾಡ್ಕೊಂತವನೆ. ನಿಮ್ ಜೀವನ ಹಾಳು ಮಾಡ್ಕೊಂತಿರೋದೇ ನೀವೇ. ವಕ್ರವಾಗಿ ಮಾತಾಡ್ಕೊಂಡು, ಬೇಡದಿರೋದನ್ನ ಮಾತಾಡ್ಕೊಂಡು, ಆಮೇಲೆ ಏನಂತೆ? ಸೊಟ್ಟ ಮಾತುಗಳು, ಇವೆಲ್ಲ ಮಾತುಗಳೆಲ್ಲ ಮಾತಾಡ್ಕೊಂಡು, ವೇಸ್ಟ್ ಮಾತುಗಳು ಮಾತಾಡ್ಕೊಂಡು ನಿಮ್ ಜೀವನ ನೀವೇನ್ ಮಾಡ್ತಾ ಇದ್ದೀರಾ? ಹಾಳು ಮಾಡ್ಕೊಂತ ಇದ್ದೀರಾ. ನೀವು ತುಂಬಿಸ್ಕೊಳ್ತಾ ಇರೋದೇ ರಾಂಗು, ತಪ್ಪಾಗಿರೋದು ತುಂಬಿಸ್ಕೊಂತ ಇದ್ದೀರಾ. ಅವ್ರ ಕತೆ ಇವ್ರ ಕತೆ ನಾವ್ಯಾಕೆ ಮನ್ಸಲ್ಲಿ ತುಂಬಿಸ್ಕೊಬೇಕು ಹೇಳ್ರಿ? ಅವ್ರ ಕತೆನ ಇವ್ರ ಕತೆನ ನಮ್ಮ ಮನ್ಸಲ್ಲಿ ನಾವ್ಯಾಕೆ ತುಂಬಿಸ್ಕೊಬೇಕು? ನಮಗೆ ಏನಂದ್ರೆ ಅವ್ರ ಕತೆ ಇವ್ರ ಕತೆಗಳನ್ನ ನಮ್ಮ ಮನ್ಸಲ್ಲಿ ತುಂಬಿಸ್ಕೊಳ್ಳೋದೇ ನಮಗೆ ತುಂಬಾ ಅದರಲ್ಲಿ ಎಕ್ಸೈಟ್ಮೆಂಟ್. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಅವ್ರ ಕತೆ ಇವ್ರ ಕತೆ ಇವತ್ತಿನ ತುಂಬಿಸ್ಕೊಳ್ಳೋದು ನಿಲ್ಸು ನಿಮ್ ಮನ್ಸಲ್ಲಿ ಅಂತ. ಯಾರು ಹೆಂಗಾದ್ರೂ ಹೋಗ್ಲಿ, ನಾನ್ ಚೆನ್ನಾಗಿರ್ಬೇಕು ಅಷ್ಟೇ. ನಾನ್ ಚೆನ್ನಾಗಿರ್ಬೇಕಂದ್ರೆ ಯಾರ ಕತೆನೂ ನನಗೆ ಬೇಡ.
ದಾವೀದ ಹೇಳ್ತಾನೆ ನೋಡಿ, ನನ್ನ ಬಲಗಡೆಯಲ್ಲಿ ನನ್ನ ಎಡಗಡೆಯಲ್ಲಿ ಸತ್ತು ಬಿದ್ರು ಅವನ ತರ ಇರಬೇಕು. ಅವ್ರ ಕತೆ ನನಗೆ ಯಾಕೆ? ಅವ್ರ ಮನೆಯಲ್ಲಿ ಅವರು ಆ ಕಡೆ 1000 ಸತ್ರೆ ಏನು, ಈ ಕಡೆ 10,000 ಸತ್ರೆ ಏನು, ನಾನ್ ಮಾತ್ರ ಸಾಯ್ಬಾರ್ದು. ನಾವೇನಂದ್ರೆ ಇಲ್ಲಿ ಬಂದು ನಮ್ಮ ಪಕ್ಕದಲ್ಲಿ ಕುತ್ಕೊಂತಾರೆ, ಅವನ ಮನೇಲಿ ಹಿಂಗಾಯ್ತಂತೆ ಅಂತಾರೆ. ನಮ್ಮ ಮನ್ಸಲ್ಲಿ ತುಂಬಿಸ್ಕೊಂತೀವಿ. ನಾವೇನ್ ಮಾಡ್ತೀವಿ? ನಾವ್ ಇನ್ನೊಬ್ರ ಹತ್ರಕ್ಕೆ ಹೋಗ್ತೀವಿ, ಅವ್ರ ಮನೇಲಿ ಹಿಂಗಂತೆ ಅಂತೀವಿ. ಅವ್ರು ಏನ್ ಮಾಡ್ತಾರೆ? ಅದನ್ನ ಅವ್ರ ಮನ್ಸಲ್ಲಿ ತುಂಬಿಸ್ಕೊಂತಾರೆ. ನಮ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಈ ತರ ಆಗ್ಬಿಟ್ಟಿದೆ. ನಮ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವ ತರ? ಈ ತರ ಯಾವ್ದನ್ನ ತುಂಬಿಸ್ಕೊಂಡು ಯಾವ್ದನ್ನ ಮಾರ್ತಾ ಇದೀವಿ. ನಿಮ್ ಬಾಯಿಂದ ಬರುವಂತ ಸೊಟ್ಟ ಮಾತುಗಳು, ಆಮೇಲೆ ನಿಮ್ಮ ತುಟಿಗಳಿಂದ ಬರುವಂತ ವಕ್ರ ಮಾತುಗಳನ್ನ ನೀವೇನ್ ಮಾಡ್ತಾ ಇದ್ದೀರಾ? ನೆಟ್ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ಕೊಂಡ್ಕೊಳ್ಳಕ್ ಏನಿದೆ? ಜನರ ಹತ್ರ ವಕ್ರ ಮಾತು, ಸೊಟ್ಟಗಿರೋ ಮಾತು ಇದೇ ಐತೆ ನಿಮ್ಮ ಹತ್ರ ಪಡ್ಕೊಳಕ್ ಜನರು. ನಿಮ್ಮ ಹತ್ರ ಪ್ರಾರ್ಥನೆ ಮಾಡಕ್ ಬರೋರ್ಗೆ ಏನ್ ಸಿಗತ್ತೆ ಹೇಳ್ರಿ? ನಿಮ್ಮ ಹತ್ರ ಯಾರನ್ನ ಬಂದು ಬ್ರದರ್ ಪ್ರೇಯರ್ ಮಾಡಿ, ಸಿಸ್ಟರ್ ಪ್ರೇಯರ್ ಮಾಡಂದ್ರೆ ಅವ್ರಿಗೆ ಏನ್ ಸಿಗತ್ತೆ? ಯಾವ ಆಶೀರ್ವಾದ ಸಿಗ್ತದೆ? ವಕ್ರವಾಗಿರೋ ಆಶೀರ್ವಾದ, ಸೊಟ್ಟಿಗಿರೋ ಆಶೀರ್ವಾದ. ಯಾರು ನೀವೆಲ್ಲ? ಒಳ್ಳೆಯವರಾ ಕೆಟ್ಟವರಾ? ನೀವೆಲ್ಲ ಯಾರು? ನೆಟ್ಟಿಗೆ ಏನು ಮಾತಾಡೋದೇ ಅಲ್ವಾ ನಾವು? ನೆಟ್ಟಿಗೆ ಮಾತಾಡಕ್ಕೆ ಬರಲ್ವಾ? ಬ್ರದರ್ ಸಮಾಧಾನವಾಗಿ ಇರ್ಬೇಕು. ಇರ್ತೀನಿ ಬ್ರದರ್ ಅಂತ ಒಂದ್ ಮಾತಲ್ಲಿ ಹೇಳಲ್ಲ ನಾವು. ಅಯ್ಯೋ ಇಲ್ಲ ಬ್ರದರ್, ಅದು ಹಂಗಾಗಿತ್ತು, ಇದು ಹಿಂಗಾಗಿತ್ತು, ಹಂಗಾಯ್ತು, ಹಿಂಗಾಯ್ತು, ಅವ್ರು ಹಂಗನ್ಬಿಟ್ರು, ಇವ್ರು ಅವರೆಲ್ಲ ಹೇಳಿದೆಲ್ಲ ಓಕೆ ಬ್ರದರ್, ಅವ್ರಲ್ಲಿ ಮಾತಾಡಿದೆಲ್ಲ ನಿಜಾನೇ. ಬಟ್ ನೀವು ಸಮಾಧಾನವಾಗಿ ಇರ್ಬೇಕಾಗಿತ್ತಲ್ಲ. ಸ್ಟ್ರೇಟ್ ಆಗಿ ನಾವೇನು ಮಾತಾಡಲ್ಲ. ಅವ್ರು ಅವಮಾನ ಮಾಡಿದ್ರು ಬ್ರದರ್, ನಿಜಾನೇ. ಆದ್ರೆ ನೀವು ಅದನ್ನ ತಲೆಗೆ ಹಾಕೋಬಾರ್ದಾಗಿತ್ತು ಬ್ರದರ್. ಹೆಂಗ್ ಗೊತ್ತಾದ್ರು? ನೀವು ಆ ಸಿಚುವೇಶನ್ ಇದ್ರೆ ಗೊತ್ತಾಗುತ್ತೆ. ತಲೆಗೆ ಹಾಕೊಳ್ತೀರ, ಹೆಂಗಿರಕ್ಕಾಗತ್ತೆ? ಏನೇ ನೋಡಿದ್ರು, ವಾಕ್ಯದಲ್ಲಿರೋದು ಏನೇ ಹೇಳಿದ್ರು ಇವ್ರು ಏನ್ ಮಾಡ್ತಾರೆ? ವಕ್ರವಾಗಿ ಮಾತಾಡ್ತಾರೆ, ಸೊಟ್ಟಿಗೆ ಮಾತಾಡ್ತಾರೆ. ನೆಟ್ಟಿಗೆ ಯಾವ್ದು ಮಾತಾಡಕ್ಕೆ ಬರಲ್ಲ. ನೆಟ್ಟಿಗೆ ಇವ್ರಿಗೆ ಎಲ್ಲಿ ಬಾಳಕ್ಕಾಗಲ್ಲ. ವಾಕ್ಯ ಏನ್ ಮಾಡ್ತೀವಿ ಹೇಳ್ರಿ? ನೆಟ್ಟಿಗೆ ಬಾಳದ್ ಹೇಳ್ಕೊಡುತ್ತೆ, ನಮ್ಮನ್ನ ಸ್ಟ್ರೇಟ್ ಮಾಡುತ್ತೆ. ನೆಟ್ಟಿಗೆ ಮಾಡೋದು ಯಾರು? ನೆಟ್ಟಿಗೆ ಬಾಳದ್ ಹೆಂಗೆ, ನೆಟ್ಟಿಗೆ ಹೋಗೋದು ಹೆಂಗೆ ಹೇಳ್ಕೊಡುತ್ತೆ. ಆದ್ರೆ ಅದನ್ನ ಕಲ್ತ್ಕೊಳಕ್ಕೆ ನಮ್ಗೆ ದಾವೀದ ಹೇಳ್ತಾನೆ ನೋಡ್ರಿ, ನನ್ನ ಶತ್ರುಗಳ ಮುಂಭಾಗದಲ್ಲಿ ಅದ್ ಹೆಂಗಾಗ್ಬಿಡುತ್ತೆ. ನಿಮ್ ಶತ್ರುಗಳ ಮುಂಭಾಗದಲ್ಲಿ ನಿಮ್ಗೆ ಔತಣ ಸಿದ್ಧವಾದ್ರೆ ನೀವು ತಲೆ ಎತ್ಕೊಂಡು ಅಲ್ಲಿ ಊಟ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ಈಗ ದೇವ್ರು ನಿಮ್ಗೆ ಆತರ ಸಿಚುವೇಶನ್ ರೆಡಿ ಮಾಡಿದ್ರೆ ನೀವು ಆ ಟೈಮಲ್ಲಿ ನೀವೇನ್ ಮಾಡ್ತೀರಾ? ಔತಣನೂ ಬೇಡ, ಏನು ಬೇಡ, ಇವ್ರಿಂದ ನಾವು ಹೋಗ್ಬಿಟ್ರೆ ಸಾಕಂತೀವಿ ನಾವು. ಅದಕ್ಕೆ ನೀವು ನೆಟ್ಟಿಗೆ ಆಯ್ತಾ ಇಲ್ಲ. ಯಾಕಂದ್ರೆ ದೇವ್ರೊಂದು ಪ್ಲಾನ್ ಮಾಡಿಟ್ರೆ ನೀವೇನ್ ಮಾಡ್ತೀರಾ? ನೀವು ಯಾವ್ದೋ ವಕ್ರವಾಗಿ ಸೊಟ್ಟಿಗೆ ಹೆಂಗೋ ಬದುಕಂಡು ಹಿಂಗೋ ಬಾಳ್ಬಿಟ್ರು ಹೆಂಗೋ ಓಡೋಣ ಅನ್ಬಿಟ್ಟು ಹೋಗ್ಬಿಡ್ತೀರಾ ನೀವು. ಅವಮಾನಕ್ಕೆ ಬದಲಾಗಿ ಮಾನವನ್ನ ಕೊಡ್ತೀನಿ ಅಂದಾಗ, ಅವಮಾನ ಪಡಿಸಿರೋರು ಮುಂದ್ಗಡೆ ಮಾನವನ್ನ ದೇವ್ರು ನೀವು ಕೊಡ್ಬೇಕಂದ್ರೆ ಅವ್ರ ಜೊತೆಗೆ ನೀವೇನ್ ಮಾಡ್ತೀರಾ? ಪಕ್ಕದಲ್ಲಿ ಕುತ್ಕೊಂಡು ಬಾರೋ ಶಿಷ್ಯ, ಹೋಗೋ ಶಿಷ್ಯ ಅನ್ಕೊಂಡು ಕೂತಿರ್ತೀರಾ. ಅವ್ರಿಗಿಂತ ಒಂದ್ ಸ್ಥಾನ ಮೇಲೆ ಕುಣಿಸ್ಬೇಕು ಅನ್ಕೊಂಡ್ರೆ ನೀವೇನ್ ಮಾಡ್ತೀರಾ? ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ, ಸಹವಾಸ ಮಾಡಿ, ಅವ್ರನ್ನ ನಿಮ್ ಪಕ್ಕದಲ್ಲಿ ಕುತ್ಕೊಂಡು ನೀವು ಅವರು ಒಂದೇ ಲೆವೆಲ್ ಆಗ್ಬಿಟ್ಟಿರ್ತೀರಾ. ಇನ್ನು ನೀವೇ ಮೇಲ್ಕ್ ಹೋಗಿ ರೆಡಿ ಇಲ್ಲ ಆದ್ಮೇಲೆ ದೇವ್ರು ನಿಮ್ಮನ್ನ ಮೇಲಕ್ಕೆ ಹೆಂಗೆ ಎತ್ಕೊಂಡು ಹೋಗ್ತೀರಾ? ನಿಮ್ ಲೆವೆಲ್ನ ದೇವ್ರು ಯಾವತ್ತೂ ಚೇಂಜ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನೀವೆಲ್ಲ ಏನ್ ಮಾಡ್ತೀರಾ? ನೀವು ಅದೇ ಸಾಕಂತ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ ರಿಲೇಟಿವ್ ಲೆವೆಲ್ಗೆ ನೀವು ಇರ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ನಿಮ್ ಫ್ರೆಂಡ್ಶಿಪ್ ಲೆವೆಲ್ಗೆ ನೀವು ಇರ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ನಿಮ್ ಜೊತೆಲಿ ಯಾರು ಇದಾರೆ ಅವ್ರ ಲೆವೆಲ್ಗೆ ಏನಾಗ್ಬಿಟ್ಟಿದ್ದೀರಾ? ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಾ.
ನಿಮಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರನ್ನ ಇದ್ರೆ ಅವ್ರಿಗಿಂತ ಒಂದು ಲೆವೆಲ್ ದೇವ್ರು ನಿಮ್ಮನ್ನ ಮೇಲೆ ಇಡ್ಬೇಕು ಅನ್ಕೊಂಡಿರ್ತಾರೆ. ನೀವೇನ್ ಮಾಡ್ತೀರಾ? ನೀವು ಪರವಾಗಿಲ್ಲ, ನಾವ್ ಮೇಲಕ್ಕೆ ಹೋಗ್ಬಿಟ್ರೆ ಅವ್ರ ಜೊತೆ ಸಹವಾಸ ಮಾಡಕ್ ಆಗಲ್ಲ ಅಂತ ನಾವೇನ್ ಮಾಡ್ತೀವಿ? ಅವ್ರ ಲೆವೆಲ್ಗೆ ಇಳಿದ್ಬಿಡ್ತೀವಿ. ಯಾವಾಗ ನಾವು ಹುಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ತೀವೋ ಮುಗೀತು ನಮ್ ಕತೆ. ಅವ್ರು ಯಾವಾಗ ನಮ್ಮನ್ನು ಹುಡ್ಕೊಂಬರಕ್ ಸ್ಟಾರ್ಟ್ ಮಾಡ್ತಾರೋ ನಮ್ ಕತೆ ಅವಾಗ ಮುಗೀತು. ಎರಡೂ ಡೇಂಜರೇ. ನಾವು ಹುಡ್ಕೊಂಡು ಹೋಗ್ಬಾರ್ದು, ಅವರು ಡೆಸ್ಪರೇಟ್ ಆಗಿ ನಮ್ಮನ್ನು ಹುಡ್ಕೊಂಡ್ ಬರಬಾರ್ದು. ಹೊರಗಡೆ ಇರೋರು ಹುಡ್ಕೊಂಬಂದು ಪ್ರೀತಿ ಮಾಡ್ತಾರಂದ್ರೆ, ಯಾಕಂದ್ರೆ ಪ್ರೀತಿ ಮಾಡೋರ ಸಂಖ್ಯೆ ಕಮ್ಮಿ. ನನ್ಗೆ ಇವತ್ತು ಫುಲ್ಲು ತುಂಬಾ ಜನ ಪ್ರೀತಿ ಮಾಡೋರು ಇದಾರೆ ಅಂದ್ರೆ ಅಲ್ಲಿ ಎಷ್ಟು ಜನ ಕಳ್ಳರಿದಾರೆ ಗೊತ್ತಿಲ್ಲ ನಿಮ್ಗಿನ್ನು. ಯಾಕಂದ್ರೆ ಯಾವಾಗ ಅರ್ಥ ಮಾಡ್ಕೊಳ್ಳಿ, ನಿಜವಾಗೂ ಪ್ರೀತಿ ಮಾಡೋರ ಸಂಖ್ಯೆ ತುಂಬಾ ಕಮ್ಮಿ. ಇವತ್ತು ಅನ್ಕೊಂಬಂದ್ ನಾವು ನಮ್ಮ ಸುತ್ತಲೂ ಪ್ರೀತಿ ಮಾಡೋರು ತುಂಬಾ ಜನ ಅವ್ರೆ ಅಂತ. ಯಾವಾಗ ಅರ್ಥ ಮಾಡ್ಕೊಳ್ಳಿ, ನಿಜ ಸತ್ಯಾಂಶ ಏನಂದ್ರೆ ನಮ್ಮನ್ನ ಪ್ರೀತಿ ಮಾಡೋರ್ ಸಂಖ್ಯೆ ತುಂಬಾ ತುಂಬಾ ಕಮ್ಮಿ. ನೀವು ನಂಬೇಡ್ರಿ, ದೇವ್ರನ್ನ ಮಾತ್ರ ನಂಬ್ರಿ. ನಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡೋರ್ ಸಂಖ್ಯೆ ತುಂಬಾ ಕಮ್ಮಿ. ಅದರಲ್ಲಿ ನಮ್ ರಿಲೇಟಿವ್ಸ್ ಇದಾರೆ ನೋಡ್ರಿ, ನಮ್ಮವ್ರನ್ನು ಸೇರ್ಸ್ಕೊಂಡು ಹೇಳ್ತಾ ಇದ್ದೀನಿ, ನಾನ್ ನಂಬದೇ ಇಲ್ಲ. ಯೇಸು ಸ್ವಾಮಿ ಸಿದ್ಧಾಂತನ ಫಾಲೋ ಮಾಡ್ಬೇಕು ನಾವು. ರಿಲೇಟಿವ್ಸ್ ವಿಷಯದಲ್ಲಿ, ಸಂಬಂಧಿಕರ ವಿಷಯದಲ್ಲಿ ಯೇಸು ಸ್ವಾಮಿಯ ಸಿದ್ಧಾಂತ ಫಾಲೋ ಮಾಡಬೇಕು. ಯೇಸು ಸ್ವಾಮಿ ಏನ್ ಹೇಳ್ತಾರೆ ಹೇಳ್ರಿ? ಯಾರು ನನಗೆ ನನ್ನ ವಾಕ್ಯವನ್ನ ಕೇಳಿ ಹಿಂಬಾಲಿಸ್ತಾರೋ ಅವರೇ ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ. ಈ ಸಿದ್ಧಾಂತ ಯೇಸು ಸ್ವಾಮಿ ಏನಕ್ಕೆ ಆ ಸಿದ್ಧಾಂತ ಫಾಲೋ ಮಾಡಿದ್ರೆ ಹೇಳ್ರಿ? ಈ ತರ ಮಾಡಿದ್ರೆ ಹಾಳಾಗೋಯ್ತೀರಿ. ನಾವು ಯೇಸು ಸ್ವಾಮಿ ಸಿದ್ಧಾಂತ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ? ನಮ್ ಸಿದ್ಧಾಂತ ಹಿಡ್ಕೊಂತೀವಿ. ಇದೆಲ್ಲ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಹೇಳ್ರಿ? ಇದು ಕಿವಿಯಲ್ಲಿ ಬಿದ್ದಾಗ್ಲೇ ಗೊತ್ತಾಗೋದು. ಇವಾಗ ನಾನು ಹೇಳ್ತಾ ಇರೋದೆಲ್ಲ ಯಾರ ಮಾತು? ಇದ್ರಲ್ಲಿರೋದೆ. ಇವಾಗ ಇಲ್ಲಿರೋದನ್ನ ನನ್ನ ಬಾಯಿಂದ ಹೇಳ್ತಾ ಇದ್ದೀನಿ, ಬಟ್ ಇಲ್ಲಿರೋದನ್ನ ನೀವು ಓದಿ ನಿಮ್ ಕಿವಿಗೆ ಹಾಕೊಂಡ್ರೆ ಫಸ್ಟ್ ಸ್ಟ್ಯಾಂಡ್ ಅಲ್ಲಿ ಏನಾಗತ್ತೆ, ನಿಮ್ ಕಿವಿ ಒಳಗಡೆ ದೇವ್ರ ವಾಕ್ಯ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಹೋದಾಗ ಏನಾಗತ್ತೆ, ನಿಮ್ಮ ಹೃದಯದಲ್ಲಿ ಒಳ್ಳೇದು ಸ್ಟೋರ್ ಆಗ್ತಾ ಇರತ್ತೆ, ಶೇಖರಣೆ ಆಗ್ತಾ ಇರತ್ತೆ. ಒಳ್ಳೆ ಶೇಖರಣೆ ಆದಷ್ಟು ನೀವು ಒಳ್ಳೆಯವರಾಗಿ ಮಾರ್ಪಡ್ತಾ ಇರ್ತೀರ. ನೀವು ಒಳ್ಳೆಯವರಾದಷ್ಟು ನೀವು ಒಳ್ಳೆ ಕೆಲ್ಸಕ್ಕೆ ತಯಾರಾಗ್ತಾ ಇರ್ತೀರಾ. ಹಲ್ಲೆಲೂಯಾ. ಇಲ್ಲಿ ಕೂತಿರೋ ಪ್ರತಿಯೊಂದು ಮಕ್ಕಳು, ದೇವ್ರ ಮಕ್ಕಳು ಏನಾಗ್ಬೇಕು? ಒಳ್ಳೆ ಕೆಲ್ಸಕ್ಕೆ ನೀವು ತಯಾರಾಗ್ಬೇಕು, ಒಳ್ಳೆ ಕೆಲ್ಸಕ್ಕೆ ನೀವು ರೆಡಿ ಆಗ್ಬೇಕು. ನಿಮ್ಮ ಮೂಲಕ ಒಳ್ಳೆ ಕೆಲಸಗಳು ನಡಿಬೇಕು. ನೀವು ಒಳ್ಳೆ ಯೋಚನೆಗಳು ನಿಮ್ಗೆ ಬರಬೇಕು, ಒಳ್ಳೆ ಆಲೋಚನೆಗಳು ನಿಮ್ಗೆ ಬರಬೇಕು, ಒಳ್ಳೆ ಮಾತುಗಳು ನಿಮ್ಮ ಬಾಯಿಂದ ಬರಬೇಕು, ಒಳ್ಳೆ ಕ್ರಿಯೆಗಳು ನಿಮ್ಮ ಮೂಲಕವಾಗಿ ನಡಿಬೇಕು. ಆಮೇನ್. ಎಷ್ಟು ನಂಬ್ತಾ ಇದ್ದೀರಾ? ಇದೆಲ್ಲ ನಡಿಬೇಕಂದ್ರೆ ನಾವು ಒಳ್ಳೇದನ್ನ ಶೇಖರಣೆ ಮಾಡೋದನ್ನ ಕಲಿಬೇಕು. ನೆಕ್ಸ್ಟ್ ವಾಕ್ಯ ಏನಂತೆ? ನೀನ್ ಹೃದಯವನ್ನ ಕಾಪಾಡ್ಕೊಬೇಕಂದ್ರೆ ನಿನ್ ದೃಷ್ಟಿ ಹೆಂಗಿರ್ಬೇಕು? ನೆಟ್ಟಿಗಿರ್ಬೇಕು. ನೆಟ್ಟಿಗೆ 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 ಹೋಯ್ತಾ ಇರ್ತೀರಾ. ಬ್ರದರ್ ಅವ್ರ ಹಂಗಂದ್ರಂತೆ ಅಂದಿದ ತಕ್ಷಣ ಕಿವಿ ಕೇಳಿಸ್ಕೊಂಡ ತಕ್ಷಣ ಏನಾಗ್ಬೇಕು ಹೇಳ್ರಿ? ಕಣ್ಣು ಏನ್ ಮಾಡ್ಬೇಕು? ಕಣ್ಣು ಏನ್ ಮಾಡ್ಬೇಕು ಹೇಳ್ರಿ? ರೈಟ್ ತಿರ್ಬೇಕಾ? ಅವ್ರ ಕತೆಗಳು ಇವ್ರ ಕತೆ ಕೇಳಕ್ ಕಿವಿಗೆ ಬಿದ್ದಾಗ ಕಣ್ಣು ಏನಾಗಿರ್ಬೇಕು ಹೇಳ್ರಿ? ಆದ್ರೆ ನಮ್ ಕಣ್ಣು ಏನ್ ಮಾಡ್ತಾ ಇದ್ವಿ ಇವತ್ತು? ನಮ್ ಕಣ್ಣು ಏನ್ ಮಾಡ್ತಾ ಇದೆ? ಎಲ್ಲಾ ಕತೆಗಳಿಗೂ ರೈಟ್ ಲೆಫ್ಟ್ ಈ ಕಡೆ ಆ ಕಡೆ ಈ ಕಡೆ ಎಲ್ಲಾ ಕತೆಗಳಿಗೂ ನಮ್ ಕಣ್ಣು ಏನ್ ಮಾಡ್ತಾ ಇದೆ? ತಿರುಗಿಸ್ತಾನೆ ಇದೆ. ಯಾರು ಹೇಳ್ತಾರೋ ಅದಕ್ಕಿಂತ ಇವ್ರು ಹೇಳಿದ್ರೆ ಹಿಂಗೆ, ಇವ್ರು ಹೇಳಿದ್ರೆ ಅದು, ಅವ್ರು ಹೇಳಿದ್ರೆ ಅದು. ಎಲ್ಲಾ ಕತೆಗಳಿಗೂ ನಮ್ ಕಣ್ಣು ಏನ್ ಮಾಡ್ತಾ ಇದೆ? ಡೈವರ್ಟ್ ಆಗ್ತಾನೆ ಇದೆ. ನಿಮ್ಮ ಹೃದಯವನ್ನ ನೀವು ಕಾಪಾಡ್ಕೊಬೇಕಂದ್ರೆ, ನಿಮ್ಮ ಹೃದಯದಲ್ಲಿ ನೀವು ಒಳ್ಳೆದನ್ನ ತುಂಬಿಸ್ಕೊಬೇಕಂದ್ರೆ, ನಿಮ್ ಬಾಯಿ ವಕ್ರವಾಗಿರುವ ಬಾಯಿ, ಸೊಟ್ಟಿಗಿರುವ ತುಟಿ, ನಿನ್ನ ಕಣ್ಣು ಏನಾಗಿರ್ಬೇಕು? ಕಣ್ಣ ದೃಷ್ಟಿ ನೆಟ್ಟಿಗಿದ್ರೆ ಮಾತ್ರನೇ ನಿನ್ ಹೃದಯವನ್ನ ಕಾಪಾಡ್ಕೊಳಕ್ ಸಾಧ್ಯ. ಕಣ್ಣು ನೆಟ್ಟಿಗಿಲ್ದಿರೋನು, ನಿನ್ನ ಕಣ್ಣು ನಿನ್ ಮುಂದೆ ಇರ್ಲಿ. ಅದನ್ನೇ ಇರೋದು. ಓದಿ. ಎಲ್ಲಿರ್ಬೇಕಂತ ಪಕ್ಕದಲ್ಲಿ ಹೇಳಿ, ಮುಖ ನೋಡ್ಕೊಂಡು ಹೇಳಿ, ನಿನ್ ಕಣ್ಣು ನಿನ್ ಮುಂದೆ ಇರ್ಲಿ ಅಂತ.
ಎಲ್ಲಿರ್ಬೇಕು ನಮ್ಮ ಕಣ್ಣು? ನಮ್ಮ ಕಣ್ಗಳು ಎಲ್ಲೈತೆ? ನಮ್ಮ ಕಣ್ಣುಗಳು ಅವ್ರ ಮನೆ ಮೇಲಿದೆ, ನಮ್ಮ ಕಣ್ಣುಗಳು ಅವ್ರ ಮನೆ ಮೇಲೆ ಐತೆ. ಆಮೇಲೆ ಅವರು ನಮ್ಮ ಕಣ್ಣುಗಳು ಎಲ್ಲದನ್ನು ಬೇರೆ ಬೇರೆ ಕಥೆಗಳನ್ನ ಫಾಲೋ ಮಾಡ್ತಾ ಇರ್ತವೆ. ಎಲ್ಲ ಇಲ್ಲ ಇದ್ದೀರಾ? ನಮ್ಮ ಕಣ್ಣುಗಳು ಯಾವ್ದನ್ನ ಫಾಲೋ ಮಾಡ್ತಾ ಇದೆ? ನಮ್ಮನ್ನ ಫಾಲೋ ಮಾಡೋದ್ ಬಿಟ್ಟು ಬೇರೆ ಎಲ್ಲದನ್ನು ಫಾಲೋ ಮಾಡ್ತಾ ಇದೆ. ಅದಕ್ಕೆ ಹೇಳ್ತಾರೆ ನಿಮ್ ಕಣ್ಣು ಬೇರೆ ಯಾವ್ದನ್ನು ಯಾರ ಮುಂದೆನೂ ಇಡ್ಬೇಡ, ನಿನ್ ಕಣ್ಣನ್ನ ನಿನ್ ಮುಂದೆ ಇಡ್ಕೋ. ನಿನ್ ಕಣ್ಣುಗಳು ನಿನ್ನ ಮಾತ್ರ ನೋಡ್ಲಿ, ನಿನ್ ಕಣ್ಣುಗಳು ನಿನ್ನ ಮಾತ್ರ ಗಮನಿಸ್ಲಿ. ಅದಕ್ಕೆ ಯೇಸು ಹೇಳ್ತಾರೆ ನೋಡ್ರಿ, ಬೇರೆಯವ್ರ ಕಣ್ಣಲ್ಲಿರೋದನ್ನ ನೋಡ್ಕೊಳಕ್ ಮುಂಚೆ ನಿನ್ ಕಣ್ಣಿರೋದ್ ನೋಡ್ಕೋ. ಯಾಕಂದ್ರೆ ನಿನ್ ಕಣ್ಣು ನಿನ್ ಮುಂದೆ ಇಲ್ಲ, ನಿನ್ ಕಣ್ಣಲ್ಲೇ ನಿನಗೆ ಪ್ರಾಬ್ಲಮ್. ನಿನ್ ಕಣ್ಣಲ್ಲಿರೋದು ನಿನ್ ಮುಂದ್ಗಡೆ ಇಟ್ಕೊಳಕ್ಕೆ ನಿನ್ ಕಷ್ಟ ಆಗ್ತಾ ಇದೆ. ನೀನ್ ಅವ್ನ ಕತೆ ಮಾತಾಡ್ತಾವನೆ, ಇವನ್ ಕತೆ ಮಾತಾಡ್ತಾವನೆ, ಅವ್ರ ಕತೆ ನೋಡ್ತಾವನೆ, ಇವ್ರ ಕತೆ ನೋಡ್ತಾನೆ. ಇದೆಲ್ಲ ನಮ್ ಕಂಪ್ಲೇಂಟು. ಹೇಳ್ರಿ, ಒಂದ್ ಜನರಿಗೆ ಏನಿರುತ್ತೆ ಕಂಪ್ಲೇಂಟು? ನನ್ನ ಬಗ್ಗೆ ಅವ್ರ ಹಂಗ್ ಮಾತಾಡಿದ್ರೆ, ನನ್ನ ಬಗ್ಗೆ ಇವ್ರು ಮಾತಾಡಿದ್ರೆ, ಇವ್ರ ಕಣ್ಣೆಲ್ಲ ಏನ್ ಮಾಡ್ತಾ ಇದೆ? ಬೇರೆಯವ್ರ ಸ್ಟೋರಿ ಫಾಲೋ ಮಾಡ್ತಾ ಇದೆ. ಅವ್ರು ಏನ್ ಹೇಳ್ತಾರೋ, ಇವ್ರು ಏನ್ ಹೇಳ್ತಾರೋ, ಈ ಸ್ಟೋರಿನ ಫಾಲೋ ಮಾಡ್ತಾ ಇದೆ ಇವ್ರ ಕಣ್ಣು. ಬಟ್ ಇವ್ರ ಸ್ವಂತ ಸ್ಟೋರಿನ ಇವ್ರ ಕಣ್ಣು ಫಾಲೋ ಮಾಡ್ತಾ ಇಲ್ಲ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ನನ್ನ ಕಣ್ಣು ಇವತ್ತಿನ ನನ್ನ ಮುಂದೆ ಮಾತ್ರನೇ ಇರುತ್ತೆ, ನನ್ನ ಕಣ್ಣು ನನ್ನ ಸ್ಟೋರಿ ಮಾತ್ರನೇ ಫಾಲೋ ಮಾಡುತ್ತೆ. ನಂಬ್ತಾ ಇದ್ದೀರಾ? ನೆಕ್ಸ್ಟ್ ಓದಮ್ಮ. ನೀನು ನಡೆಯುವ ದಾರಿಯನ್ನು ನೀನೇನ್ ಮಾಡ್ಬೇಕು? ಸರಿ, ನೀವು ಹೋಗೋ ದಾರಿನ ಯಾರು ಸಮ ಮಾಡ್ಕೊಬೇಕು? ಏನ್ ಮಾಡ್ಬೇಕು ಹೇಳ್ರಿ? ಓದಮ್ಮ ಇನ್ನೊಂದ್ಸರಿ. ನೀನು ನಡೆಯುವ ದಾರಿಯನ್ನ ಸಮ ಮಾಡು. ಸೊ ನಾವು ಒಂದು ರೂಟಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಅದೇನಾಗಿರ್ಬೇಕು? ನಮಗೆ ಸಮವಾಗಿರ್ಬೇಕು. ಅಂಕು ಡೊಂಕು ಹಾಕಿದೆ ಅಂದ್ರೆ ಆ ರೂಟಲ್ಲಿ ನಾವು ಹೋಗ್ಬಾರ್ದು. ಅಂಕು ಡೊಂಕು ಅಂದ್ರೆ ಏನು? ಈ ರೂಟಲ್ಲಿ ನಮ್ಮ ಕಣ್ಣೀರು, ವೇದನೆ, ನೋವು ಜಾಸ್ತಿ ಬರುತ್ತೆ ಅಂತ ಅನ್ಕೊಂಡ್ರೆ ನಾವೇನ್ ಮಾಡ್ಬೇಕು? ಆ ರೂಟಲ್ಲಿ ಹೋಗ್ಲೇಬಾರ್ದು. ಈ ರೂಟಲ್ಲಿ ಹೋದ್ರೆ ಬರೀ ಬೇಡದಿರೋ ವೇಸ್ಟ್ ಮಾತುಗಳೇ ಬರುತ್ತೆ ಕೇಳಿಸ್ಕೊಳ್ಳೋದಂದ್ರೆ ಆ ರೂಟಲ್ಲಿ ನಾವು ಹೋಗ್ಬಾರ್ದು. ಒಂದ್ ವೇಳೆ ಹೋಗೋ ತರ ಇದ್ರೆ ನಮ್ಮ ರೂಟ್ ಏನಾಗಿರ್ಬೇಕು? ಸಮವಾಗಿರ್ಬೇಕು. ನಾವು ಸಮವಾಗಿ ಹೋಗ್ಬೇಕಾದ್ರೆ ಅಲ್ಲಿ ಈ ತರ ವೇಸ್ಟ್ ಮಾತುಗಳು, ವಕ್ರ ಮಾತುಗಳು, ಇದು ಯಾವುದನ್ನು ಆ ರೂಟಲ್ಲಿ ಇರಬಾರ್ದು. ನೀವು ಹೋಗೋ ರೂಟಲ್ಲಿ ಏನಿರ್ಬಾರ್ದು ಹೇಳಿ? ವಕ್ರ ಮಾತುಗಳು, ಸೊಟ್ಟ ಮಾತುಗಳು, ವೇಸ್ಟ್ ಮಾತುಗಳು, ಇವ್ಯಾವುದು ನಿಮ್ಮ ರೂಟಲ್ಲಿ ಇರಬಾರ್ದು. ನಿಮ್ ರೂಟ್ ಯಾವಾಗ್ಲೂ ಹೆಂಗಿರ್ಬೇಕು? ಸಮವಾಗಿರ್ಬೇಕು. ನಿಮ್ ರೂಟಲ್ಲಿ ಬರೋ ಜನರು ಏನಾಗಿರ್ಬೇಕು ಹೇಳ್ರಿ? ಆರಾಮಾಗಿ ನೆಮ್ಮದಿಯಾಗಿ ಬರ್ಬೇಕು. ಆದ್ರೆ ನಿಮ್ ರೂಟಲ್ಲಿ ಹೋಗೋರೆಲ್ಲ ಏನ್ ಮಾಡ್ತಾರೆ ಹೇಳ್ರಿ? ಘಾಟ್ ಸೆಕ್ಷನ್ ಹೋದಂಗೆ ಹೋಗ್ತಾರೆ ಲೈಫಲ್ಲಿ. ಸ್ಟ್ರೇಟ್ ರೋಡ್ ಇಲ್ಲ ನಿಮ್ ಲೈಫಲ್ಲಿ. ನಿಮ್ಮ ಹತ್ರ ಬಂದು ಮಾತಾಡೋರು, ನೀವು ಹೇಳೋ ಮಾತನ್ನ ಕೇಳಿಸ್ಕೊಳ್ಳೋರು, ಅವ್ರನ್ನ ಏನ್ ಮಾಡ್ತಾರೆ? ಜೈಂಟ್ ವೀಲ್ ಅಲ್ಲಿ ತಿರುಗ್ತಾ ಇರ್ತಾರೆ ಲೈಫಲ್ಲಿ. ಎಲ್ಲಾ ಕಥೆಗಳು ಹೇಳಿ 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 ಅವ್ರ ಲೈಫ್ನ ನಾವೇನ್ ಮಾಡ್ಬಿಡ್ತೀವಿ? ಜೈಂಟ್ ವೀಲ್ ಅಲ್ಲಿ ಕುಣಿಸ್ಬಿಡ್ತೀವಿ ಅವ್ರನ್ನ. ಚೆನ್ನಾಗಿ ಬರ್ತಾರೆ ಖುಷಿಯಾಗಿ, ಫಸ್ಟವ್ರು ನಿಮ್ ಬಗ್ಗೆ ಅವ್ರು ಹಂಗಂತ್ರಂತೆ ಹಂಗೆ ಫುಲ್ ಜೈಂಟ್ ವೀಲ್ ಕುಣಿಸ್ಬಿಟ್ಟು ಏರ್ಸ್ಬಿಡೋದು ಮೇಲಕ್ಕೆ. ಮೇಲಾಗ ಅವ್ರು ಯೋಚನೆ ಮಾಡ್ತಾರೆ, ಏನ್ ನನ್ನ ಲೈಫ್ ಏನ್ ಮಾಡ್ಬಿಡುತ್ತೆ ಸಡನ್ ಆಗಿ ಅಂತ. ಚೆನ್ನಾಗೈತಾನೆ ಇದ್ದೆ 5 ನಿಮಿಷಕ್ಕೆ ಮುಂಚೆ. ಇವ್ರು ವಕ್ರ ಮಾತು ಕೇಳಿಸ್ಕೊಂಡಿದ್ದ ತಕ್ಷಣ ನನ್ನ ಸಮಾಧಾನ, ನೆಮ್ಮದಿ, ಸಂತೋಷ ಎಲ್ಲ ಏನಾಯ್ತು? ಗಾಳಿಗೆ ಹಾರ್ಕೊಂಡು ಹೊಟ್ಟೈತೆ ಫುಲ್ಲು. ನಮ್ ಪ್ರಾಬ್ಲಮ್ ಏನ್ ಹೇಳ್ರಿ? ಚೆನ್ನಾಗೇ ಇರ್ತೀವಿ, ಸಮಾಧಾನವಾಗಿ ಇರ್ತೀವಿ, ನೆಮ್ಮದಿಯಾಗಿ ಇರ್ತೀವಿ. ಈ ವಕ್ರ ಮಾತುಗಳು, ಸೊಟ್ಟ ಮಾತುಗಳು, ತುಟಿಗಳಿಗೆ ನಾವೇನ್ ಮಾಡ್ತೀವಿ? ಕಿವಿಗೊಟ್ಟು ನಾವೇನ್ ಮಾಡ್ತೀವಿ? ಎಲ್ಲ ನಾಳ್ ಮಾಡ್ಕೊಂಡ್ಬಿಡ್ತೀವಿ. ಹಂಗೆ ಮುಂದೆ ಓದಿ. ನಿನ್ನ ಮಾರ್ಗಗಳೆಲ್ಲ ಏನಾಗಿರ್ಬೇಕು? ಏನ್ ದೃಢವಾಗಿರ್ಬೇಕು ಹೇಳ್ರಿ? ವಕ್ರ ಮಾತುಗಳು ಮಾತಾಡಲ್ಲ ಅಂದ್ರೆ ಏನಾಗಿರ್ಬೇಕು? ಮಾತಾಡಲ್ಲ ಅಂತ ದೃಢವಾಗಿರ್ಬೇಕು. ಸೊಟ್ಟ ಮಾತುಗಳನ್ನ ತುಟಿಯಿಂದ ಮಾತಾಡಲ್ಲ ಅಂತ ನಾವು ದೃಢವಾಗಿ ಇರ್ಬೇಕು. ನೆಟ್ಟಿಗೆ ನೋಡ್ತೀನಿ, ನನ್ನ ಕಣ್ಣು ನನ್ನ ಮುಂದೆ ಇಟ್ಕೊಂಡಿರ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ನೆಟ್ಟಿಗೆ ಇರ್ಬೇಕು, ದೃಢವಾಗಿರ್ಬೇಕು. ಅದ್ರಲ್ಲೇ ಯಾವ್ದ್ರಲ್ಲಿ ದೃಢವಾಗಿರ್ತೀವಿ ನಾವು? ಯಾವ ವಿಷಯದಲ್ಲಿ ದೃಢವಾಗಿರಲ್ಲ ನಾವು.
ಒಂದ್ ಆಗ್ಬೇಕಂತ ಪಟ್ಟಿಟ್ಕೊಂಡ್ಬಿಟ್ರೆ ಅದು ಆಗೋವರೆಗೂ ನಾವೇನ್ ಮಾಡ್ಬಾರ್ದು, ಬಿಡಬಾರ್ದು, ಏನೇ ಆದ್ರೂ ಬಿಡಬಾರ್ದು. ಆ ಪಟ್ಟಿ ಇರ್ಬೇಕು ನಮ್ಗೆ. ಏನಂತ ವಾಕ್ಯನೂ ಸರಿ ಓದಮ್ಮ. ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರ್ಲಿ. ಸ್ಟೇಬಲ್ ಆಗಿರ್ಬೇಕು ನಾವು. ಏನಾಗಿರ್ಬೇಕು ನಾವು? ಸ್ಟೇಬಲ್ ಆಗಿರ್ಬೇಕು, ದೃಢವಾಗಿರ್ಬೇಕು, ಸಮಾಧಾನವಾಗಿರುವ ಮಾರ್ಗ, ನೆಮ್ಮದಿಯಾಗಿರುವ ಮಾರ್ಗ, ಸಂತೋಷವಾಗಿರುವ ಮಾರ್ಗ. ನಿಮ್ಮ ದೇವರ ವಾಕ್ಯ, ನಿಮ್ಮ ಆಲೋಚನೆ ನನ್ನ ಆಲೋಚನೆ, ನಿಮ್ಮ ಮಾರ್ಗವು ನನ್ನ ಮಾರ್ಗವಲ್ಲ. ಅಂದ್ರೆ ಅರ್ಥ ಏನು? ದೇವ್ರಿಗೆ ಗೊತ್ತು, ನೀವು ಮಾಡೋ ಪ್ಲಾನ್ಗಳು, ಸ್ಕೆಚ್ಗಳು ಬೇರೆ, ನೀವು ಹೋಗೋ ಮಾರ್ಗಗಳು ಬೇರೆ. ದೇವ್ರು ಚೂಸ್ ಮಾಡ್ಕೊಳ್ಳೋ ಮಾರ್ಗ ಬೇರೆ. ದೇವ್ರು ಚೂಸ್ ಮಾಡ್ಕೊಳ್ಳೋ ಮಾರ್ಗದಲ್ಲಿ ಏನಾಗಿರುತ್ತೆ? ಮಾರ್ಗ ಹೆಂಗಿರುತ್ತೆ? ಸಮವಾಗಿರುತ್ತೆ, ನೆಟ್ಟಿಗಿರುತ್ತೆ, ದೃಢವಾಗಿರುತ್ತೆ. ದೇವ್ರ ಮಾರ್ಗ ಯಾವಾಗಲೂ ಏನಾಗಿರುತ್ತೆ? ಸಮವಾಗಿರುತ್ತೆ, ನೆಟ್ಟಿಗಿರುತ್ತೆ, ದೃಢವಾಗಿರುತ್ತೆ. ಎಲ್ಲ ಬಾಯ್ಬಿಟ್ಟು ಹೇಳಿಬಿಡಿ. ಸೊ ದೇವರ ವಾಕ್ಯ, ದೇವರ ಮಾರ್ಗ ಯಾವಾಗ್ಲೂ ನೆಟ್ಟಿಗಿರುತ್ತೆ, ಸಮವಾಗಿರುತ್ತೆ, ದೃಢವಾಗಿರುತ್ತೆ. ನಮ್ಮ ಬಾಯಲ್ಲಿ ಇವತ್ತಿಂದ ಸೊಟ್ಟಿಗಿರೋ ಮಾತುಗಳು, ವಕ್ರವಾಗಿರೋ ಮಾತುಗಳು ನಮ್ಮ ಬಾಯಲ್ಲಿ ಇರಲೇಬಾರ್ದು. ಹಲ್ಲೆಲೂಯಾ. ನಮ್ಮ ದೃಷ್ಟಿ ಏನಾಗಿರ್ಬೇಕು? ನೆಟ್ಟಗಿರ್ಬೇಕು. ನಮ್ಮ ಕಣ್ಣು ನಮ್ಮ ಮುಂದೆನೇ ಇರಬೇಕು. ಹಲ್ಲೆಲೂಯಾ. ಹಿಂಗಿದ್ದಾಗ ಮಾತ್ರ ನಮ್ಮ ಹೃದಯವನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ನಮ್ಮ ಹೃದಯದಲ್ಲಿ ಒಳ್ಳೇದನ್ನ ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ. ನಿಮ್ಮ ಕಣ್ಣು ಆ ಕಡೆ ಕಡೆ ತಿರ್ಗಿಸಿದ್ರೆ ನಿಮ್ಮ ಕಣ್ಣು ಏನು ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ? ಕೆಟ್ಟದನ್ನ ತುಂಬಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರ್ಗಬೇಡ. ನಿನ್ನ ಕಾಲನ್ನ ಕೇಡಿಂದ ದೂರ ಮಾಡು. ಏನ್ ಮಾಡ್ಬೇಕು ಹೇಳಿ? ನಿಮ್ಮ ಕಾಲನ್ನ ನೀವೇ ತಪ್ಪಿಸ್ಬೇಕು. ಕೆಟ್ಟದ್ ಮಾಡೋದ್ರಿಂದ ತಪ್ಪಿಸ್ಬೇಕು. ಇವ್ರ ಮನೆಗೆ ಹೋದ್ರೆ ಅವ್ರ ಕತೆ ಇವ್ರ ಕತೆ ಮಾತಾಡ್ತಾರೆ ಅಂತ ಗೊತ್ತಾದ ಮೇಲೂ ನಿಮ್ ಕಾಲನ್ನ ಅಲ್ಲಿಗೆ ತಗೊಂಡೋದ್ರೆ ನಿಮ್ಗೆ ಕೇಡು ತಪ್ಪಿದಲ್ಲ. ಒಂದು ವಿಶ್ವಾಸಿಗೆ ಯಾಕೆ ಕೇಡು ನಡೆಯುತ್ತೆ ಅಂದ್ರೆ ಅವ್ರ ಕಾಲ ಏನ್ ಮಾಡ್ತಾ ಇದೆ? ಆ ಕೇಡನ್ನ ಹುಡ್ಕೊಂಡು ಹೋಗ್ತೈತೆ. ಇವ್ರು ಬೇಡದರ ಕಥೆಗಳೇ ಮಾತಾಡ್ತಾರೆ ಅಂತ ಗೊತ್ತಾದ ಮೇಲೂ ನಿಮ್ ಕಾಲ ಅದರಿಂದ ತಪ್ಪಿಸ್ದೇ ಹೋದ್ರೆ, ಅವ್ರ ಮನೆಗೆ ಹೋಗೋದನ್ನ ತಪ್ಪಿಸ್ದೇ ಹೋದ್ರೆ ನೀವು ಯಾವ ಕೇಡಿಂದ ತಪ್ಪಿಸ್ಕೊಳಕಾಗತ್ತೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿ, ನಿಮ್ ಕಾಲನ್ನ ಇವತ್ತಿಂದ ಕೇಡಿಂದ ತಪ್ಪಿಸ್ರಿ ಅಂತ. ಬೇಡದೇ ಇರೋದನ್ನ ಮಾತಾಡೋರಿಂದ ನಿಮ್ಮ ಕಾಲನ್ನ ತಪ್ಪಿಸ್ರಿ, ಅವ್ರ ಕಡೆಗೆ ಹೋಗ್ದಿರಂಗೆ. ಕೆಟ್ಟದ್ ಮಾತಾಡೋರಿಂದ ಅವ್ರ ಕಡೆ ಹೋಗೋದ್ರಿಂದ ಕಾಲನ್ನ ತಪ್ಪಿಸ್ರಿ. ನಮ್ಮ ಕಾಲನ್ನ ಯಾವ ಕೇಡಿಂದ ನಾವು ತಪ್ಪಿಸ್ತೀವೋ ನಮ್ಮ ಲೈಫ್ ಅದರಿಂದ ಕಾಪಾಡಲ್ಪಡುತ್ತೆ. ಹಲ್ಲೆಲೂಯಾ. ಎಷ್ಟೋ ಸರಿ ಕಂಟ್ರೋಲ್ ಮಾಡ್ಬಿಡ್ತೀನಿ ಕಾಲನ್ನ. ಹೋಗ್ಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ರೆ ಹೋಗೋದೇನು ಬೇಡ, ಏನೇ ಆಗ್ಬಿಡ್ಲಿ ಬೇಡ. ಯಾಕಂದ್ರೆ ಅಲ್ಲಿ ಹೋದ್ರೆ ಏನಾಗತ್ತೆ? ಕೇಳು. ಇವ್ರ ಕಥೆಗಳು ಮಾತಾಡ್ತಾರೆ ಅಂತ ಗೊತ್ತಾದ್ಮೇಲೆ ನನ್ನ ಕಾಲನ್ನ ಅದರಿಂದ ತಪ್ಪಿಸೇ ಹೋದ್ರೆ ಅಲ್ಲಿಗೆ ಹೋದ್ಮೇಲೆ ಕೇಡು ತಪ್ಪಿದಲ್ಲ. ಒಂದು ವಿಶ್ವಾಸಿ ಕೇಡು ಬರೋದು ಯಾವಾಗ? ಅವನ ಮೇಲೆ ಅವನಿಗೆ ಕಂಟ್ರೋಲ್ ಇಲ್ಲದೆ ಇದ್ದಾಗ. ನಿಮ್ ಬಾಯಿ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ, ನಿಮ್ ಕಣ್ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ, ನಿಮ್ ಲೈಫ್ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ. ನೀವು ಯಾವ್ದನ್ನ ಸ್ಟೋರ್ ಮಾಡಿ ಇಟ್ಟಿದ್ದೀರೋ ಅದು ಏನ್ ಮಾಡ್ತಾ ಇದೆ? ನಿಮ್ ಲೈಫ್ನ ಆಳ್ವಿಕೆ ಮಾಡ್ತಾ ಇದೆ. ಯಾವ್ದನ್ನ ನೀವು ಸ್ಟೋರ್ ಮಾಡಿ ಇಟ್ಟಿದ್ದೀರೋ, ಯಾವ್ದನ್ನ ಶೇಖರಣೆ ಮಾಡಿ ಇಟ್ಟಿದ್ದೀರೋ, ಯಾವ್ದನ್ನ ಸೇರ್ಸಿಟ್ಟಿದ್ದೀರೋ ಅದೇ ನಿಮ್ ಲೈಫ್ನ ರೂಲ್ ಮಾಡ್ತಾ ಇದೆ, ಅದನ್ನ ನಿಮ್ ಕಂಟ್ರೋಲ್ ಮಾಡ್ತಾ ಇದೆ. ಇವತ್ತು ನೀವು ಶೇಖರಣೆ ಮಾಡಿಟ್ಟಿರೋದು ಏನ್ ಮಾಡ್ಬೇಕು? ತೆಗೆದು ಬಿಸಾಕಿ ಕ್ಲೀನ್ ಮಾಡ್ಕೊಂಬ, ಬಿಡುಗಡೆ ಹೊಂದ್ಕೊಳ್ಳಿ. ನೀವು ಶೇಖರಣೆ ಮಾಡಿ ಇಟ್ಕೊಂಡಿರೋದ್ರಿಂದ ಬಿಡುಗಡೆ ಹೊಂದ್ಕೊಳ್ಳಿ. ನಾವು ಮಾಡ್ಬೇಕು ಅನ್ಕೊಂಡಿದ್ದನ್ನ ಏನ್ ಮಾಡ್ಬೇಕು? ಮಾಡ್ಬೇಕು. ಆಮೇಲೆ ಎಲ್ಲ ಇರೋ ಜಾಗದಲ್ಲಿ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ಶೇಖರಣೆ ಮಾಡಿ ಇಟ್ಕೊಂಡ್ರು ಎಲ್ಲದರಿಂದ ದೇವ್ರು ಇವತ್ತು ನಮ್ಮನ್ನು ಬಿಡುಗಡೆ ಮಾಡಲಿ. ನಾವು ಯಾವುದರಿಂದ ಶೇಖರಣೆ ಮಾಡಿ ಇಟ್ಕೊಂತೀವೋ, ಶೇಖರಣೆ ಮಾಡಿ ಇಟ್ಟಿದ್ದೀವೋ, ಅದೆಲ್ಲದರಿಂದ ದೇವ್ರು ನಮ್ಮನ್ನು ಬಿಡುಗಡೆ ಮಾಡಲಿ.